ಪುರುಷಾರ್ಥ ಸಿದ್ಧಿಗೋಪಾಯವೆಂಬ ಕೃತಿಯನ್ನು ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಆಚಾರ್ಯ ಶ್ರೀ ಅಮೃತಚಂದ್ರದೇವರು ರಚನೆ ಮಾಡಿದ್ದರು. ಅದರ ಮೇಲೆ ಭಾಷಾ ಟೀಕೆಯನ್ನು ಬರೀತಾ ಕಾರ್ಯ ಪೂರ್ಣ ಆಗುವುದರೊಳಗನ ಆಗುವ ಮುನ್ನವೇ ವಿಧಿವಶರಾಗಿ ಹೋದರು ಪಂಡಿತ್ ತೋಡರಮಲ್ಲರ. ನಂತರ ಆ ಅಪೂರ್ಣ ಕಾರ್ಯವನ್ನು ದೌಲತರಾಮ್ ಕಾಸ್ಲಿವಾಲ್ ಅನ್ನುವಂಥ ಇನ್ನೋರ್ವ ಜ್ಞಾನಿ ಪುರುಷ ಬರೆದು ಪೂರ್ಣಗೊಳಿಸಿ ಈ ಒಂದು ಉಪಯುಕ್ತವಾದಂತಹ ಕೃತಿ ನಮಗೆ ತಮಗೆ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಇಲ್ಲಿ ಸಮ್ಯಕ್ ಚಾರಿತ್ರ ಅಧಿಕಾರದೊಳಗ ಯಾವ ಅಹಿಂಸೆ ಇದೆ ಅದುವೇ ನಿಜವಾಗಿ ಧರ್ಮ ಇದೆ. ಆ ಅಹಿಂಸಾ ರೂಪದ ಧರ್ಮದಿಂದ ಜೀವ ಮೋಕ್ಷ ಮಾರ್ಗದೊಳಗೆ ಬರುವ ಸಾಧ್ಯತೆ ಇದೆ. ಸಾಕ್ಷಾತ್ ಮೋಕ್ಷವನ್ನು ಕೂಡ ತಲುಪುವ ಸಾಧ್ಯತೆ ಇದೆ ಅನ್ನುವುದನ್ನು ಹೇಳ್ತಾ 12 ಸೂತ್ರಗಳ ಮೂಲಕ ಅಹಿಂಸಾಕ್ಕೆ ಸಂಬಂಧಿಸಿದ ಹಾಗೆ ಯಾವ್ಯಾವ ದೋಷಗಳ ಜನರಲ್ಲಿ ಅರ್ಥಾತ್ ನಮ್ಮಲ್ಲಿ ಇದ್ದಾವೆ ಅನ್ನೋದ್ರದ್ದು ಪ್ರತಿಪಾದನೆ ಮಾಡಿದ ನಂತರ ಈಗ ಅಸತ್ಯ ಏನಿದೆ ಆ ಅಸತ್ಯದ ಕಥನ ಮಾಡ್ತಾ ಇದ್ದಾರೆ. ಅಹಿಂಸೆಯ ಮಾತು ಹೇಳುವೆಳೆದೊಳಗೆ ಹಿಂಸೆಯ ಕಥನ ಮಾಡಿದರು. ಈಗ ಸತ್ಯದ ಸ್ವರೂಪ ಹೇಳುವೆಳೆದೊಳಗ ಅಸತ್ಯದ ಕಥನ ಮಾಡ್ತಾ ಇದ್ದಾರೆ. ಅಂತಂದ್ರೆ ಯಾವ 2ನೇ ವ್ರತ ಸತ್ಯವ್ರತ ಇದೆ, ಮೊದಲನೇದು ಅಹಿಂಸಾ ವ್ರತ ಇದೆ, 2ನೇದು ಸತ್ಯ ಇದೆ. ಆ ಸತ್ಯವ್ರತದ ಸ್ವರೂಪವನ್ನು ತಿಳಿಯದೆ ಅಸತ್ಯವನ್ನು ಅಥವಾ ಅಸತ್ಯದ ಅಂಶಗಳನ್ನು ಒಳಗೊಂಡಿರುವಂಥ ಯಾವ ಪೂರ್ವ ಪುರುಷ ಸತ್ಯವ್ರತದ ಆಚರಣೆ ಮಾಡಲಿಕ್ಕೆ ಹೊರಟಿದನೋ ಅವನಿಗೆ ಹೇಳ್ತಾರೆ, ನೋಡಪ್ಪ ಇದು ಅಸತ್ಯಿದೆ, ಇದು ಅಸತ್ಯಿದೆ, ಇದು ಅಸತ್ಯಿದೆ. ಹೀಗೆ ಇಲ್ಲಿ ಅಸತ್ಯ ವಚನದ ಮಾತು ಹೇಳ್ತಾ ಇದ್ದಾರೆ. ವಚನ ಅಂದ್ರೆ ಬರೀ ವಚನ ಇರುವುದಿಲ್ಲ, ಸತ್ಯ ಇದು ಧರ್ಮ ಇದೆ. ಆ ಸತ್ಯ ಧರ್ಮಕ್ಕೆ ಸಂಬಂಧಿಸಿದ ಹಾಗೆ ಯಾವ ಭಾವತರಂಗಗಳು ಬರ್ತಾವಲ್ಲ ಅವಕ್ಕೆ ವಚನ ಅಂತಾರೆ ವಿನಃ ಶಬ್ದದಿಂದ ಭಾಷಾವರ್ಗಣಗಳದ್ದು ಕಾರ್ಯ ಶಬ್ದ ರೂಪದಿಂದ ಆಗ್ತಿದೆಯೋ ಅದಕ್ಕೆ ಶಬ್ದ ಅಂತೇಳಿ ಲೋಕದ ಜನರೆಲ್ಲ ತಿಳಿತಾರೆ. ಮತ್ತು ಅದರ ಮಾಧ್ಯಮ ಇದೇ ಕೂಡ ಜೀವದ ಭಾವಗಳನ್ನು ಪರಸ್ಪರದಲ್ಲಿ ವಿನಿಮಯ ಮಾಡುವ ಸಲುವಾಗಿ ಅಥವಾ ಭಾವವನ್ನು ಇನ್ನೊಬ್ಬರಿಗೆ ತಿಳಿಸುವ ಸಲುವಾಗಿ ಶಬ್ದ ಮಾಧ್ಯಮ ಇದೆ. ಈ ಪ್ರಕಾರ 91ನೇ ಶ್ಲೋಕದೊಳಗ ಅಸತ್ಯ ವಚನ ಮತ್ತು ಅದರ 4 ಭೇದ ಹೇಳಿದರು. ಈಗ 92ನೇ ಶ್ಲೋಕದೊಳಗ 4 ಭೇದಗಳಲ್ಲಿನ ಮೊದಲನೇ ಭೇದವನ್ನು ಹೇಳುತ್ತಾರೆ. ಸ್ವಕ್ಷೇತ್ರ ಕಾಲಭಾವೈ ಸದಪಿ ಯಸ್ಮಿನ್ ನಿಷಿದ್ಧತೆ ವಸ್ತು ತತ್ ಪ್ರಥಮಃ ಸತ್ಯಂ ಶಾನಾಸ್ತಿ ಯಥಾ ದೇವದತ್ತೋತ್ರ. ಸ್ವಕ್ಷೇತ್ರ ಕಾಲಭಾವೈ ಸದಪಿ ಯಸ್ಮಿನ್ ನಿಷಿದ್ಧತೆ ವಸ್ತು ತತ್ ಪ್ರಥಮಃ ಸತ್ಯಂ ಶಾನಾಸ್ತಿ ಯಥಾ ದೇವದತ್ತೋತ್ರ. ಯಸ್ಮಿನ್ ಯಾವ ವಚನದಲ್ಲಿ ಸ್ವಕ್ಷೇತ್ರ ಕಾಲ ಭಾವೈ ತನ್ನ ದ್ರವ್ಯ ಕ್ಷೇತ್ರ ಕಾಲ ಭಾವದಿಂದ ಸತ್ ಅಪಿ ವಿದ್ಯಮಾನವಿದ್ದರೂ ಕೂಡ ವಸ್ತುವಿನ ನಿಷಿದ್ಧತೆ ನಿಷೇಧ ಮಾಡಲಾಗುತ್ತದೆ. ತತ್ ಅದು ಪ್ರಥಮಂ ಮೊದಲನೆಯ ಅಸತ್ಯಂ ಸ್ಯಾತ್ ಅಸತ್ಯವಿದೆ. ಯಥಾ ಹೇಗೆಂದರೆ ಅತ್ರ ಇಲ್ಲಿ ದೇವದತ್ತನು ನಾಸ್ತಿ ಇಲ್ಲ. ಯಾವ ವಚನದಲ್ಲಿ ತನ್ನ ದ್ರವ್ಯ ಕ್ಷೇತ್ರ ಕಾಲ ಭಾವದಿಂದ ವಿದ್ಯಮಾನವಿದ್ದರೂ ಕೂಡ ವಸ್ತುವಿನ ನಿಷೇಧ ಮಾಡಲಾಗುತ್ತದೆ, ಅದು ಮೊದಲನೇ ಅಸತ್ಯವಿದೆ.
ಹೇಗೆಂದರೆ ಇಲ್ಲಿ ದೇವದತ್ತನೂ ಇಲ್ಲ. ಅದು ದೃಷ್ಟಾಂತ ಇದೆ, ದೇವದತ್ತ ಇಲ್ಲ. ಇಲ್ಲಿ ವಿಷಯ ಏನಿದೆ, ಯಾವ ವಚನದೊಳಗ ಪ್ರತಿಯೊಂದು ವಸ್ತು ತನ್ನ ದ್ರವ್ಯ ಕ್ಷೇತ್ರ ಕಾಲ ಭಾವದಿಂದ ಇದೆ, ಸತ್ ಅರ್ಥಾತ್ ಇದೆ, ಇದ್ರೂ ಕೂಡ ಆ ವಸ್ತು ಇಲ್ಲ ಅಂಥೇಳಿ ಹೇಳೋದೇನಿದೆ, ಇದು ಮೊದಲನೆಯ ಅಸತ್ಯ ವಚನದ ಭೇದ ಇದೆ. ವಸ್ತು ದೃಷ್ಟಾಂತಂತೂ ದೇವದತ್ತನೂ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ. ವಸ್ತು, ಪ್ರತಿಯೊಂದು ವಸ್ತು, ಜೀವ ಅಜೀವ ವಸ್ತುಗಳು ವಿಶ್ವದೊಳಗೆ ಇದ್ದಾವೆ. ತಾನು ಇದ್ದೇನೆ, ಪರಮಾಣು ಮೊದಲಾದ ಪುದ್ಗಲಗಳು ಇದ್ದಾವೆ, ಅಜೀವಗಳು ಇದ್ದಾವೆ. ಇದ್ರೂ ಕೂಡ ಅವು ಹೇಗೆದವು, ದ್ರವ್ಯ ಕ್ಷೇತ್ರ ಕಾಲ ಭಾವದಿಂದ ಅದವ್ರೆ. ಅದು ನಂತರದ ಭೇದ. ಆದರೆ ಇರುವಿಕೆ ಏನಿದೆಯಲ್ಲ, ಸತ್ ಇರುವಿಕೆ ಏನಿದೆ, ವಸ್ತುವಿನ ಇರುವಿಕೆ ಏನಿದೆ, ಅದು ದ್ರವ್ಯ ಕ್ಷೇತ್ರ ಕಾಲ ಭಾವದಿಂದ ಇದೆ. ದ್ರವ್ಯ ಅರ್ಥಾತ್ ವಸ್ತು, ಕ್ಷೇತ್ರ ಅರ್ಥಾತ್ ಆ ವಸ್ತುವಿನ ವಿಸ್ತಾರ ಎಷ್ಟಿದೆ. ಈಗ ಜೀವ ಇದು ದ್ರವ್ಯ ಇದೆ, ಅದು ಏನಿದೆ ದ್ರವ್ಯ ಇದೆ. ಜೀವ ವಸ್ತು ಅಥವಾ ಜೀವನಾಮದ ಯಾವ ಪದಾರ್ಥ ಅಥವಾ ನಾನು ಏನ ದ್ರವ್ಯ ಇದೆ. ಇನ್ನು ಕ್ಷೇತ್ರ ಯಾವುದಕ್ಕಂತಾರು, ನಾನು ಎಷ್ಟು ಪ್ರದೇಶದೊಳಗೆ ವಿಸ್ತರಿಸಿದ್ದೇನೋ ಅದಕ್ಕೆ ಕ್ಷೇತ್ರ ಅಂತಾರೆ. ಎಷ್ಟು ಪ್ರದೇಶದೊಳಗೆ ವಿಸ್ತರಿಸಿದ್ದೇನೆ, ಹೇಗೆ ವಿಸ್ತರಿಸಿದ್ದೇನೆ, ಗುಣ ಮತ್ತು ಪ್ರದೇಶದ ಅಪೇಕ್ಷಾದಿಂದ ನನ್ನ ವಿಸ್ತಾರ ಇದೆ. ಕ್ಷೇತ್ರದೊಳಗ ಎರಡೂ ಬರ್ತಿದ್ದೇನೆ, ಗುಣಗಳ ಮತ್ತು ಪ್ರದೇಶಗಳ. ನನ್ನ ವಿಸ್ತಾರ ಎಷ್ಟಿದೆ, ಬರೀ ಪ್ರದೇಶ ಇಲ್ಲ. ನನ್ನ ವಿಸ್ತಾರ ಎಷ್ಟಿದೆ, ಬರೀ ಗುಣ ಇಲ್ಲ. ಗುಣ ಮತ್ತು ಪ್ರದೇಶಾತ್ಮಕ ಯಾವ ವಿಸ್ತಾರ ಎಷ್ಟು ದೊಡ್ಡ ನಾನಿದ್ದೇನೋ ಅದಕ್ಕೆ ಕ್ಷೇತ್ರ ಅಂತಾರೆ. ಕಾಲ ಯಾವುದಕ್ಕಂತಾರು, ವರ್ತಮಾನದ ಯಾವ ಪರಿಣಾಮ ಇದೆಯೋ ಅದಕ್ಕೆ ಕಾಲ ಅಂತಾರೆ. ಭಾವ ಯಾವುದಕ್ಕಂತಾರೋ, ಯಾವುದೇ ವಸ್ತುವಿನ ಸ್ವಭಾವ ಇದೆಯೋ ಅದಕ್ಕೆ ಭಾವ ಅಂತಾರೆ. ದ್ರವ್ಯ ಅರ್ಥಾತ್ ವಸ್ತು, ಕ್ಷೇತ್ರ ಅರ್ಥಾತ್ ಗುಣ ಮತ್ತು ಪ್ರದೇಶದಿಂದ ಅದರದ ವ್ಯಾಪ್ತಿ ಅಥವಾ ವಿಸ್ತಾರ. ಕಾಲ ಅರ್ಥಾತ್ ವರ್ತಮಾನದ ಭಾವ ಪರಿಣಾಮ ಪರ್ಯಾಯ. ಭಾವ ಕಾಲ ಅರ್ಥಾತ್ ಪರಿಣಾಮ, ಭಾವ ತದ್ಭಾವ ಪರಿಣಾಮ. ಪರಿಣಾಮ ಏನೈತಿ ಅದ ಕಾಲ ಐತ್ರಿ. ಭಾವ ಯಾವುದಕ್ಕಂತಾರು, ಯಾವುದ ವಸ್ತುವಿನ ಸ್ವಭಾವ ಇದೆಯೋ ಅದಕ್ಕೆ ಭಾವ ಅಂತಾರೆ. ಕಾಲ ಅರ್ಥಾತ್ ವರ್ತಮಾನ ಪರಿಣಾಮ, ವಸ್ತುವಿನ ಯಾವ ಸ್ವಭಾವ ಇದೆಯೋ ಅದ ಭಾವ ಇದೆ. ದ್ರವ್ಯ ಕ್ಷೇತ್ರ ಕಾಲ ಭಾವ. ದ್ರವ್ಯ ಕ್ಷೇತ್ರ ಕಾಲ ಭಾವದ ರೂಪವಾಗಿ ಪ್ರತಿಯೊಂದು ವಸ್ತುವಿನ ಅಥವಾ ಪದಾರ್ಥದ ಸತ್ತಾ ಇದೆ, ಇರುವಿಕೆ ಇದೆ. ಇದ್ರೆ ಹೇಗಿದೆ, ಅದ ದ್ರವ್ಯ ರೂಪದಿಂದ ಇದೆ, ಕ್ಷೇತ್ರ ರೂಪದಿಂದ ಇದೆ, ಕಾಲ ರೂಪದಿಂದ ಇದೆ, ಭಾವ ರೂಪದಿಂದ ಇದೆ. ಅದನ್ನು ಬಿಟ್ಟ ವಸ್ತುವಿನ ಅಸ್ತಿತ್ವ ಬೇರೆ ಇಲ್ಲ. ವಸ್ತು ಇದ್ರೆ ಹೇಗಿದೆ, ದ್ರವ್ಯ ರೂಪದಿಂದ ಇದೆ, ಕ್ಷೇತ್ರ ರೂಪದಿಂದ ಇದೆ, ಕಾಲ ರೂಪದಿಂದ ಇದೆ, ಭಾವ ರೂಪದಿಂದ ಇದೆ. ವಸ್ತು ಇದೆ, ಅದ ತನ್ನ ಅನಂತ ಗುಣ ಮತ್ತು ಎಷ್ಟು ಪ್ರದೇಶ, ಜೀವದ ಅಪೇಕ್ಷಾದಿಂದ ಎಷ್ಟು ಪ್ರದೇಶದೊಳಗಿದೆ, ಅದ ಅಸಂಖ್ಯ ಪ್ರದೇಶದೊಳಗಿದೆ. ಅಸಂಖ್ಯ ಪ್ರದೇಶದೊಳಗಿರುವ ಜೀವದ ಗುಣ ಎಷ್ಟಿದಾವೆ, ಅನಂತ ಇದ್ದಾವೆ. ಅನಂತ ಗುಣಾತ್ಮಕ ಜೀವ ಏಕಿದ್ದಾನ್ರಿ, ಅಸಂಖ್ಯ ಪ್ರದೇಶಾತ್ಮಕ ಜೀವ ಏಕಿದ್ದಾನ್ರಿ. ತಿಳಿತಲ್ಲ, ಗುಣ ಅನಂತ ಇದ್ರೂ ಕೂಡ ವಸ್ತು ಒಂದಿದೆ ರೀ, ಜೀವ ವಸ್ತು. ಕ್ಷೇತ್ರ ಅಸಂಖ್ಯ ಇದ್ರೂ ಗುಣ ಅನಂತ ಇದಾವೆ, ಕ್ಷೇತ್ರ ಅಸಂಖ್ಯ ಇದಾವೆ. ಅದರ ಜೀವ ಏಕ್, ವಸ್ತು ಅಭೇದ ಏಕ ವಸ್ತು ಇದೆ ರೀ. ಹಾಗಾದ್ರೆ ಜೀವ ಇದು ದ್ರವ್ಯ ಇದೆ, ಅವನ ಅನಂತ ಗುಣ ಮತ್ತು ಅಸಂಖ್ಯ ಪ್ರದೇಶ ಇದು ಜೀವದ ಕ್ಷೇತ್ರ ಇದೆ. ವರ್ತಮಾನದೊಳಗೆ ಶುಭರಾಗ ಅಥವಾ ಅಶುಭರಾಗ ರೂಪದ ಯಾವ ಪರಿಣಾಮ ಇದೆಯೋ ಅದು ಅವನ ಕಾಲ ಇದೆ. ಮತ್ತು
ಯಾವುದು ಚೈತನ್ಯ 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 ಆ ವಸ್ತುವಿನ ಸ್ವಭಾವ ಇದೆಯೋ ಅದು ಭಾವ ಇದೆ. ತಿಳಿತೇನೆ? ಯಾರು ಹೇಳ್ತೇನೆ? ತಿಳಿತಿದೆ, ಹೌದು, ತಿಳಿದಿಲ್ಲ ಅಂತ ನಾ ಅನ್ನೋದಿಲ್ರಿ, ಪರೀಕ್ಷೆ ಮಾಡುವುದಿಲ್ಲ. ಆದ್ರೂ ಕೂಡ ಹೇಗೆ ತಿಳಿದಿದೆ ಅದನ್ನ ಶಬ್ದದೊಳಗೆ ಹೇಳ್ಬಹುದಲ್ಲ. ನಾನು ಜೀವಿದ್ದೇನೆ, ಜೀವ ಇದ್ದೇನೆ ಅಂದ್ರೆ ಹೇಗಿದ್ದೇನೆ? ದ್ರವ್ಯ ಕ್ಷೇತ್ರ ಕಾಲ ಭಾವದಿಂದ ಇದ್ದೇನೆ. ಹಾಗಾದ್ರೆ ನಾನು ಇದ್ದೇನೆ ದ್ರವ್ಯ ರೂಪದಿಂದ ಇದ್ದೇನೆ, ಕ್ಷೇತ್ರ ರೂಪದಿಂದ, ಅರ್ಥಾತ್ ನನ್ನಲ್ಲೇ ಅನಂತ ಗುಣ ಅಸಂಖ್ಯ ಪ್ರದೇಶಗಳಿದ್ದಾವೆ, ಅದರಲ್ಲೇ ನಾನಿದ್ದೇನೆ, ಅದನ್ನು ಹೊರತುಪಡಿಸಿ ಹೊರಗೆ ಇಲ್ಲ. ಅದು ಏನಾಯ್ತು? ದ್ರವ್ಯದ ಅರ್ಥಾತ್ ನನ್ನ ಕ್ಷೇತ್ರ. ಹಾಗಾದ್ರೆ ನಾನು ಬೆಳಗಾಂದಲ್ಲಿ ಇದ್ದೇನೆ, ಬೆಂಗಳೂರಲ್ಲಿ ಇದ್ದೇನೆ, ಮಧ್ಯಲೋಕದೊಳಗೆ ಇದ್ದೇನೋ ಅಥವಾ ಭರತ ಕ್ಷೇತ್ರದೊಳಗಿದ್ದೇನೆ? ನಾನು ಎಲ್ಲಿದ್ದೇನ್ರಿ? ಅನಂತ ಗುಣ ಅಸಂಖ್ಯ ಪ್ರದೇಶದೊಳಗೆ ನಾನಿದ್ದೇನೆ, ಅದು ನನ್ನ ಕ್ಷೇತ್ರವೇ. ಇಲ್ಲಿ ವಿಚಾರ ಮಾಡುವಂಥದ್ದಿಲ್ಲ, ನಂಬುವಂಥದ್ದು ಮಾತಿದೆ, ಜಿನಾಗಮದ ಮಾತಿದೆ. ನಾನು ಎಲ್ಲಿದ್ದೇನೆ? ನಾನು ದೇಹದೊಳಗಂತೂ ಇಲ್ಲವೇ ಇಲ್ಲ, ಮಧ್ಯಲೋಕದೊಳಗಿಲ್ಲ, ವಿಶಿಷ್ಟ ನಗರದೊಳಗ, ವಿಶಿಷ್ಟ ಮನೆಯೊಳಗ, ಮನೆಯಲ್ಲಿ ಕೂಡ ಅಡುಗೆ ಮನೆ ಅಥವಾ ಕೋಣೆಯೊಳಗೆ ಇಲ್ಲ. ನಾನೆಲ್ಲಿದ್ದೇನೆ? ನನ್ನ ಅನಂತ ಗುಣ ಮತ್ತು ಅಸಂಖ್ಯ ಪ್ರದೇಶದೊಳಗನ ನಾನಿದ್ದೇನೆ, ಹೊರಗಡೆ ಎಲ್ಲೂ ನನ್ನ ಅಸ್ತಿತ್ವ ಇಲ್ಲ. ನಾನು ಅನ್ನೋದು ಏನಿದೆ, ನಾನು ಇದ್ದೇನೆ ಅನ್ನೋದೇನಿದೆ, ಅದು ದ್ರವ್ಯ ಇದೆ. ದ್ರವ್ಯ ಅರ್ಥಾತ್ ನಿರಂತರ 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 ಗುಣ ಪರ್ಯಾಯಾತ್ಮಕವಾಗಿ ಇರೋದ, ಅದು ದ್ರವ್ಯ ಇದೆ. ಹಾಗಾದ್ರೆ ನಾನೇನಿದ್ದೇನೆ? ದ್ರವ್ಯ ಇದ್ದೇನೆ. ಎಲ್ಲಿದ್ದೇನೆ? ಕ್ಷೇತ್ರದೊಳಗೆ, ಸ್ವಕ್ಷೇತ್ರದೊಳಗಿದ್ದೇನೆ. ಸ್ವಕ್ಷೇತ್ರ ಎಷ್ಟಿದೆ? ಅನಂತ ಗುಣ ಮತ್ತು ಅಸಂಖ್ಯ ಪ್ರದೇಶಾತ್ಮಕ ಇದೆ. ಹಾಗಾದ್ರೆ ಆ ಅನಂತ ಗುಣ ಮತ್ತು ಅಸಂಖ್ಯ ಪ್ರದೇಶದೊಳಗಿರುವ ಜೀವದ್ರವ್ಯ ನಾನೇನು ಮಾಡ್ತಾ ಇದ್ದೇನೆ? ವರ್ತಮಾನದೊಳಗ, ಪ್ರತಿ ವರ್ತಮಾನದ ಸಮಯದೊಳಗ ನಾನು ಒಂದೊಂದು ಭಾವರೂಪವಾಗಿ ಪರಿಣಮಿಸ್ತಾ ಇದ್ದೇನೆ. ಆ ಭಾವ ನನ್ನದೇ ಕಾಲ ಇದೆ. ಈ ಕಾಲದೊಳಗೆ, ಈ ಸಮಯದೊಳಗೆ ನನ್ನಲ್ಲೇ ಈ ಪ್ರಕಾರದ ಭಾವ ಆಗಿದೆ. ಇದು ನಿಮಿತ್ತದ ಕಥನ್ರಿ. ಆದ್ರೆ ಈ ನನ್ನ ಭಾವ, ಇದು ನಿಜವಾಗಿ ಈ ಭಾವದೊಳಗೆ ನನ್ನ ಅಸ್ತಿತ್ವ ಇದೆ. ಈ ಭಾವದಿಂದ ನನ್ನ ಅಸ್ತಿತ್ವದ ಸಿದ್ಧಿಯಾಗ್ತಿದೆ. ಯಾವ ಶುಭರಾಗ ಇದೆ, ಶುಭ ಭಾವ ಇದೆ, ಅಥವಾ ಅಶುಭರಾಗಿದೆ, ಕ್ರೋಧಾದಿ ಕಷಾಯ ರೂಪದ ಭಾವ ಇದೆ, ಅದು ನನ್ನ ಕಾಲ ಇದೆ. ನನ್ನ ಕಾಲ ಇದೆ. ನನ್ನ ಕಾಲ ಅರ್ಥಾತ್ ನನ್ನ ವರ್ತಮಾನದ ಪರಿಣಾಮ. ನಾನು ಎಲ್ಲಿದ್ದೇನೆ? ನನ್ನ ಕಾಲದೊಳಗಿದ್ದೇನೆ, ನನ್ನ ಸಮಯದೊಳಗೆ. ನಾನು ಹಾಗಾದ್ರೆ ಈ ರವಿವಾರದ ಈಗ ಯಾವ 8:45 ಸಮಯ ಆಗಿದೆ, ಆ ಸಮಯದೊಳಗಿದ್ದೇನೋ ಅಥವಾ ನನ್ನಲ್ಲಿ ಯಾವ ಭಾವ ಆಗ್ತಾ ಇದೆ ಆ ಭಾವದೊಳಗಿದ್ದೇನೆ. ಅದಕ್ಕೆ ಕಾಲ ಅಂತಾರೆ. ವ್ಯವಹಾರದಿಂದ ನೀನು ಎಲ್ಲಿದ್ದೆ? 8:30 ನಾನು ಫೋನ್ ಮಾಡಿದ್ನು, ನಾನು ಪ್ರವಚನದೊಳಗಿದ್ದೇನೆ ಅಂಥೇಳಿ ಹೇಳ್ಬೋದು. ಅಥವಾ ನಾನು ಈ ಪ್ರಕಾರ ಶಾಪೂರ್ದೊಳಗಿದ್ದೆನೋ ಅಂಥೇಳಿ ಹೇಳ್ಬೋದು. ಆದ್ರೆ ಅದು ವ್ಯವಹಾರದ ಕಥನ ಹಾಗೆ ಇರೋದ್ರಿ. ಆದ್ರೆ ನಾನು 8:30 ಪೌಣೆ 9 8:40 ನಾನು ಎಲ್ಲಿದ್ದೇನೆ? ನನ್ನ ವರ್ತಮಾನದ ಭಾವ ಯಾವ ಪ್ರಕಾರದ ಆಗಿದೆಯೋ ಅಲ್ಲೇ ನಾನಿದ್ದೇನೆ. ಅಸ್ಥಿನ 4 ಪ್ರಕಾರದಿದೆ, ಸತ್ತಾನ 4 ಪ್ರಕಾರದಿದೆ. ದ್ರವ್ಯ ರೂಪದ ಸತ್ತ, ಕ್ಷೇತ್ರ ರೂಪದ ಸತ್ತ, ಕಾಲ ರೂಪದ ಸತ್ತ, ಭಾವರೂಪದ ಸತ್ತ. ಹಾಗಾದ್ರೆ ಕಾಲದ ಅಪೇಕ್ಷಾದಿಂದ ಕಾಲರೂಪದ ಸತ್ತ ಹೇಗಿದೆ? ನನ್ನ ಭಾವ ಎಂಥದ್ದು? ಸಿದ್ಧರು ಎಲ್ಲದರ್ರಿ? ಸಿದ್ಧಾಲಯದೊಳಗಿದ್ದಾರೆ, ಶುದ್ಧ ಭಾವದೊಳಗಿದ್ದಾರೆ. ಕಾಲ ಸ್ವಕಾಲದ ಅಪೇಕ್ಷಾದಿಂದ ಸಿದ್ಧರ ಅವಲೋಕನೆ ಮಾಡಿದರೆ ಸಿದ್ಧರು ಎಲ್ಲಿದ್ದಾರೆ? ಸಿದ್ಧರು ಎಲ್ಲಿದ್ದಾರೆ? ಶುದ್ಧ ಭಾವದೊಳಗಿದ್ದಾರೆ. ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕ ಜಿನಮಂದಿರದಲ್ಲಿ ಜಿನೇಂದ್ರ ಪ್ರಭುವಿನ ಪೂಜೆ ಮಾಡ್ತಾ ಇದ್ದಾನೆ. ಅವ ಜಿನಮಂದಿರದೊಳಗಿದ್ದಾನೋ ಅಥವಾ ಶುಭ ಭಾವದೊಳಗಿದ್ದಾನೆ? ಶುಭ ಭಾವದೊಳಗದ. ಅಜ್ಞಾನಿ ಮಿಥ್ಯಾದೃಷ್ಟಿ ಜೀವ ಯಾವುದೋ ಸಂಸಾರಕ್ಕೆ ಸಂಬಂಧಿಸಿದಂಥ ಅಥವಾ ದೇಹಕ್ಕೆ ಸಂಬಂಧಿಸಿದ ಕಾರ್ಯ ಮಾಡ್ತಾ ಇದ್ದಾನೆ. ಅವ ಎಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ?
ಅವ ತನ್ನ ಅನಂತ ಗುಣ ಮತ್ತು ಅಸಂಖ್ಯ ಪ್ರದೇಶದೊಳಗನ ಮಾಡ್ತಾ ಇದ್ದಾನೆ. ಯಾವ ಕಾಲದೊಳಗೆ ಕಾರ್ಯ ಮಾಡ್ತಾ ಇದ್ದಾನೆ, ಯಾವ ಪ್ರಕಾರದ ಭಾವರೂಪವಾಗಿ ಪರಿಣಮಿಸ್ತಾ ಇದ್ದಾನೋ ಆ ಪ್ರಕಾರದ ಕಾಲ ಅವನ ಸ್ವಕಾಲ ಇದೆ. ಈಗ ತಿಳಿತಲ್ಲ, ಮಿಥ್ಯಾದೃಷ್ಟಿ ಜೀವದ, ಸಮ್ಯಕ್ ದೃಷ್ಟಿ ಶ್ರಾವಕಂದ ಮತ್ತು ಪೂರ್ಣ ಶುದ್ಧತೆಗೆ ಪ್ರಾಪ್ತವಾಗಿರುವಂತಹ ಸಿದ್ಧರ ಸ್ವಕಾಲ ಶುದ್ಧ ಭಾವ ಇದೆ. ಯಾವಾಗೂ ನೋಡ್ರಿ ನೀವು, ಶುದ್ಧ ಭಾವ ಇದೆ. ಸಮ್ಯಕ್ ದೃಷ್ಟಿ ಪಂಚಮಗುಣ ಸ್ಥಾನಾವರ್ತಿಯ ಸ್ವಕಾಲ ಷಟ್ಕಾರ್ಯಗಳನ್ನ ಮಾಡ್ತಾ ಇರುವ ವೇಳೆದೊಳಗ ಶುಭ ಭಾವ ಇದೆ. ಮಿಥ್ಯಾದೃಷ್ಟಿ ವಿಷಯ ಕಷಾಯದಲ್ಲಿ ಪರಿಣಮನ ಮಾಡ್ತಾ ಇರ್ತಾನೆ ಯಾವಾಗಲೂ. ಅವ ಯಾವ ಕಾಲದೊಳಗಿದ್ದಾನೆ, ಪಂಚಮ ಕಾಲದೊಳಗೆ, ಚತುರ್ಥ ಕಾಲದೊಳಗೆ, ಸ್ವಕಾಲದೊಳಗೆ ಇದ್ದಾನೆ. ಅವನ ಸ್ವಕಾಲ ಎಂಥದ್ದಿದೆ, ಅಶುಭ ಭಾವ, ವಿಪರೀತ ಮನ್ನನೆಯ ರೂಪದ ಅಶುಭ ಭಾವ ಇದೆ. ಸಮ್ಯಕ್ ದೃಷ್ಟಿಯ ಭಾವ ಎಂಥದ್ದಿದೆ, ಮಿಶ್ರ ಭಾವ ಇದೆ. ಹೌದ್ರೆ, ತಿಳಿತಾ ಇದೆಯಲ್ಲ, ಮಿಶ್ರ ಭಾವ ಇದೆ. ಅರ್ಥಾತ್ ಶುದ್ಧದ ಅವಲಂಬನೆ ಇದೆ, ಶುಭ ಅಥವಾ ಅಶುಭ ಭಾವ ವರ್ತಿಸ್ತಾ ಇದೆ. ಅದು ಅವನ ಸ್ವಕಾಲ ಇದೆ. ಸಿದ್ಧರದ ಸ್ವಕಾಲ ಆಗಿದೆ ಶುದ್ಧ ಪರಿಣಾಮ, ಶುದ್ಧ ಪರಿಣಾಮ, ಶುದ್ಧ ಪರಿಣಾಮ. ಇದೇನಾಯ್ತು, ಜೀವರುಗಳ ಸ್ವಕಾಲ ಐತ್ರಿ. ಇನ್ನು ಜೀವರುಗಳ ಸ್ವಭಾವ ಎಂಥದ್ದಿದೆ, ಒಂದು ಚೈತನ್ಯನೇ ಇದೆ. ಅವ ಸಿದ್ಧಾಲಯದೊಳಗಿರಲಿ, ಮಂದಿರದೊಳಗಿರುವಂತಹ ಶ್ರಾವಕಿರಲಿ, ಅಥವಾ ಮಿಥ್ಯಾದೃಷ್ಟಿ ವಿಷಯ ಕಷಾಯ ರೂಪದಿಂದ ಪರಿಣಮಿಸ್ತಾ ಇರುವ ಮಿಥ್ಯಾದೃಷ್ಟಿ ಇರಲಿ, ಪ್ರತಿಯೊಂದು ಜೀವದ ಭಾವ ಎಂಥದ್ದಿದೆ, ಚೈತನ್ಯ ಭಾವ ಇದೆ. ತಿಳಿತೇನ್ರಿ? ಅದ್ಭುತ ಐತ್ರಿ. ಅವ ಸ್ವಭಾವ, ಜೀವದ ಸ್ವಭಾವ, ಸ್ವದ್ರವ್ಯ, ಸ್ವಕ್ಷೇತ್ರ, ಸ್ವಕಾಲ, ಸ್ವಭಾವ. ಜೀವದ ಸ್ವಭಾವ ಎಂಥದ್ದಿದೆ, ಚೈತನ್ಯಮಯ ಇದೆ. ಜೀವದ ಸ್ವಕಾಲ ಎಂಥದ್ದಿದೆ, ವರ್ತಮಾನದೊಳಗೆ ಯಾವ ಭಾವರೂಪ ಅವ ಇದ್ದಾನೋ ಅದು ಜೀವದ ಸ್ವಕಾಲ ಇದೆ. ಜೀವದ ಸ್ವಕ್ಷೇತ್ರ ಎಂಥದ್ದಿದೆ, ಅವನ ಅನಂತ ಗುಣ, ಅಸಂಖ್ಯ ಪ್ರದೇಶ. ಜೀವದ ದ್ರವ್ಯ ಎಂಥದ್ದಿದೆ, ಗುಣ ಪರ್ಯಾಯಾತ್ಮಕವಾದಂಥ ಚೈತನ್ಯಮಯ ದ್ರವ್ಯ ಇದೆ. ಜೀವದ ಪ್ರತಿಯೊಂದು ದ್ರವ್ಯ ಆಗಿದೆ, ತನ್ನ ತನ್ನ ಪರ್ಯಾಯಗಳ ಜೊತೆಗೆ ಅಭೇದ ರೂಪದ ಪಿಂಡ ಇದೆ. ಪ್ರತಿಯೊಂದು ದ್ರವ್ಯದ ಕ್ಷೇತ್ರ ಎಷ್ಟಿದೆ, ಭಿನ್ನ ಭಿನ್ನ ಇದೆ. ಉದ್ಗಲ ಪರಮಾಣುವಿನಿಂದ ಏಕ ಪ್ರದೇಶಾತ್ಮಕ ಕ್ಷೇತ್ರ ಇದೆ. ಜೀವದ ಅಸಂಖ್ಯ ಪ್ರದೇಶಾತ್ಮಕ ಕ್ಷೇತ್ರ ಇದೆ. ಧರ್ಮ ಅಧರ್ಮ ದ್ರವ್ಯದ ಲೋಕಾಕಾಶ ಪ್ರಮಾಣ ಕ್ಷೇತ್ರ ಇದೆ. ಆಕಾಶದ 10 ನಿಟ್ಟಿಗೆ ಅನಂತ ಕ್ಷೇತ್ರ ಇದೆ. ಕಾಲದ ಒಂದು ಪ್ರದೇಶ ಪ್ರಮಾಣ ಕ್ಷೇತ್ರ ಇದೆ. ಈ ಪ್ರಕಾರ 6 ದ್ರವ್ಯದ ಕ್ಷೇತ್ರ ಆಯಿತು. ಆ ಪ್ರತಿಯೊಂದು 6 ದ್ರವ್ಯ ಅಷ್ಟ ಕ್ಷೇತ್ರದೊಳಗೆ ಹೇಗದವು, ತಮ್ಮ ತಮ್ಮ ಪ್ರದೇಶದೊಳಗ ಅನಂತ ಗುಣಾತ್ಮಕವಾಗಿ ಅದವ್ರೆ. ತಿಳಿತದ? ಅದರ ನಂತರ ಪ್ರತಿಯೊಂದು ದ್ರವ್ಯದ ಕಾಲ ಎಂಥದ್ದಿದೆ, ಪ್ರತಿಯೊಂದು ದ್ರವ್ಯದ ವರ್ತಮಾನ ಪರಿಣಾಮ ಎಂಥದ್ದಿದೆಯೋ, ಉಳಿದ 4 ದ್ರವ್ಯದಂತೂ ಶುದ್ಧ ಪರಿಣಾಮನೇ ಇದೆ. ಧರ್ಮ ಅಧರ್ಮ ಆಕಾಶ ಕಾಲ, ಅವುಗಳ ಪ್ರಶ್ನೆನೇ ಇಲ್ಲ. ಜೀವ ಪುದ್ಗಲದ ಸ್ವಕಾಲ ಎಂಥದ್ದಿದೆ, ವರ್ತಮಾನದೊಳಗೆ ಯಾವ ಪರ್ಯಾಯ ರೂಪವಾಗಿ ಪರಿಣಮಿಸ್ತಾ ಇದ್ದಾವೆಯೋ ಅಥವಾ ಪ್ರಕಟ ಇದ್ದಾವೆಯೋ ಅದು ಜೀವ ಪುದ್ಗಲಗಳದ ಸ್ವಕಾಲ ಇದೆ. ಇನ್ನು ಸ್ವಭಾವ ಎಂಥದ್ದಿದೆ, ಉದ್ಗಲದ ಅಚೇತನ ರೂಪಭಾವ ಇದೆ, ಜೀವದ ಚೇತನ ರೂಪಭಾವ ಇದೆ. 3 ಕಾಲದಲ್ಲಿ ಯಾವ ಶಕ್ತಿಯಿಂದ ವಸ್ತು ಇರ್ತಿದೆಯೋ ಅದಕ್ಕೆ ಸ್ವಭಾವ ಅಂತಾರೆ. ಸ್ವಕಾಲ ಅಂದ್ರೆ ವರ್ತಮಾನದ ಪರಿಣಾಮ, ಸ್ವಭಾವ ಅಂತಂದ್ರೆ ತ್ರಿಕಾಲಿ ಶಕ್ತಿ ಇರುವಿಕೆ. ಈ ಪ್ರಕಾರ ವಸ್ತುವಿನ ಅಸ್ತಿತ್ವ ಇರುವಾಗ ಕೂಡ ಇಲ್ಲ ಅನ್ನೋದೇನಿದೆ, ಇದು ಮೊದಲನೇ ಆಸಕ್ತಿ ಇದೆ. ಇಲ್ಲ ಅನ್ನೋದು, ನೀನು ಎಲ್ಲಿದ್ದಿ, ನಾನು ಮನುಷ್ಯ ಇದ್ದೇನೆ, ನಾನು ಮಧ್ಯಲೋಕದೊಳಗಿದ್ದೇನೆ ಅನ್ನೋದು ಇದ, ನಾನು ಇಲ್ಲ ಅಂದ ಹಾಗೆ ಇದೆ. ತಿಳಿತ್ರಿ? ಅಸತ್ಯ ವಚನ ಇದೆ. ಮೊದಲನೇ ಅಸತ್ಯ ವಚನ. ದ್ರವ್ಯ ಕ್ಷೇತ್ರ ಕಾಲ ಭಾವ 4 ಇದ್ರೂ ಕೂಡ ಇಲ್ಲ ಅಂತಂದ್ರೆ, ಇಲ್ಲ ಅಂಥೇಳಿ ಅನ್ನುವ ಮಾತಿಲ್ಲ. ಅವನ ಶ್ರದ್ಧೆಯೊಳಗ ಅವ ಇಲ್ಲನಂತೆ. ಅದೇ ಚರ್ನಾಮಯ ಗ್ರಂಥಿದ್ರೆ ಈ ಒಂದಾಚಾರ್ಯ ಕುಶಾಲ ಸುದ್ದಿಪನಾಗ ಎಲ್ಲ ಸ್ವೀಕಾರ ಮಾಡ ಸರ್. ಇದಾಚಾರ್ಯ ಇಲ್ಲ ಸಮಸ್ಯೆನ ಇದ್ರ ಯಾವ ಮತಿ ಇಲ್ಲ ಅಂತ ಇದೇ ಮತಿ ಹೇಳ್ತಾರೆ. ಇದ್ರಾಗ ಎಲ್ಲಿ ವಾಪಿಸ್ ಅಂತ ಹೇಳ್ತಾರೆ. ಹೌದ್ರಿ. ಇಲ್ಲ ಅಂಥೇಳಿ ಹೇಳುವುದೇನಿದೆ, ತನ್ನ ಅಸ್ತಿತ್ವದ ಸ್ವೀಕಾರ ಇಲ್ಲದೆ ಇರೋದ, ಇದು ಮೊದಲನೇ ಅಸತ್ಯ ವಚನ ಇದೆ. ಮಾತನಾಡುವ ಮಾತಿಲ್ಲಿಲ್ಲ, ವಚನ ಅರ್ಥಾತ್ ಜೀವದ ಭಾವನೆ, ಜೀವದ ಅನ್ನಿಸಿಕೆ, ಜೀವದ ಅನುಭೂತಿ.
ನಮಗೆ ನಮ್ಮ ಅಸ್ತಿತ್ವದ ಸ್ವದ್ರವ್ಯ ಕ್ಷೇತ್ರ ಕಾಲ ಭಾವದಿಂದ ಇದೇನ ಇಲ್ಲ. ಹಾಗಾದ್ರೆ ಮೊದಲನೇ ಅಸತ್ಯ ವಚನ ನಮ್ದು ಇದೆಯೋ ಅಥವಾ ಇಲ್ಲ? ದ್ರವ್ಯ ಕ್ಷೇತ್ರ ಕಾಲ ಭಾವದಿಂದ ವಿಶ್ವದ ಪ್ರತಿಯೊಂದು ಪದಾರ್ಥ ಮೂರೂ ಕಾಲದಲ್ಲಿ ಇದ್ರೂ ಕೂಡ ನಾವು ಯಾವ ಪರಪದಾರ್ಥದ ರಕ್ಷಣೆಯ ಸಲುವಾಗಿ ಪ್ರಯತ್ನ ಮಾಡ್ತೇವೆಯೋ ಅದರ ದ್ರವ್ಯ ಕ್ಷೇತ್ರ ಕಾಲ ಭಾವವನ್ನು ನಾವು ಮನ್ನಿಸಲಿಲ್ಲ. ನನ್ನ ರಕ್ಷಣೆಯ ಸಲುವಾಗಿ ನಾವು ಇನ್ನೊಂದು ವಸ್ತುವಿನ ಕಡೆಗೆ ನೋಡ್ತೇವಲ್ಲ, ನಮ್ಮ ದ್ರವ್ಯ ಕ್ಷೇತ್ರ ಕಾಲ ಭಾವದಿಂದ ನನ್ನ ಇರುವಿಕೆ ಮೂರು ಕಾಲದಲ್ಲೂ ಇದೆ ಅನ್ನುವುದರ ಸ್ವೀಕಾರ ನಮಗೆ ಇಲ್ಲ. ಮಹಾನ್ ಸಿದ್ಧಾಂತ ಇದೆ. ತನ್ನ ಅಸ್ತಿತ್ವದನ್ನ ಸ್ವೀಕಾರ ಯಾರಿಗಿಲ್ಲ ಅವ ವ್ರತ ಏನ್ ಮಾಡಬೇಕು? ಇಲ್ಲಿ ಶ್ರಾವಕನ ಮಾತಿದೆ, ಅಣುವ್ರತದ ಮಾತಿದೆ, ಪಂಚಮ ಗುಣಸ್ಥಾನದ ಮಾತಿದೆ. ಆದ್ರೆ ಅವನಲ್ಲೇ ತಾನು ಇರುವುದರದ ಯಾವ ನಿಜವಾಗಿ ಪಂಚಮ ಗುಣಸ್ಥಾನ ವರ್ತಿ ಇದ್ದಾನೆ, ಮಿಥ್ಯಾತ್ವ ಅನಂತಾನುಬಂಧಿ ಅಪ್ರತ್ಯಾಖ್ಯಾನ ವರ್ಣ ಯಾರ್ದು ಹೊರಟು ಹೋಗಿದೆಯೋ ಅವ ವ್ರತಧಾರಣ ಮಾಡ್ತಾನೆ. ಅವನ ಅಂತರಂಗದೊಳಗೆ ತನ್ನ ಸತ್ತಾದ ಸಿದ್ಧಿ ಇದೆಯೋ ಅಥವಾ ಇಲ್ಲ, ಸ್ವೀಕಾರ ಇದೆಯೋ ಅಥವಾ ಇಲ್ಲ. ಅವನನ್ನ ನೋಡಿ ಇನ್ನೋರ್ವ ಮಿಥ್ಯಾ ದೃಷ್ಟಿ ಧರ್ಮಶ್ರದ್ಧೆ ಇರುವಂಥ ಜೀವ ಅವನೂ ವ್ರತ ಸ್ವೀಕಾರ ಮಾಡ್ತಾನ್ರಿ. ಆದ್ರೆ ಅವನ ವ್ರತದೊಳಗ ಅವನ ಸತ್ತಾತ್ಮನ ಸ್ವೀಕಾರ ಇಲ್ಲಂದ ಮೇಲೆ ಅವನಿಗೆ ವ್ರತ ಏನಾಗುವುದಿದೆ? ಹೇಗಾಗುವುದಿದೆ? ಹಾಗಾದ್ರೆ ಎಲ್ಲಕ್ಕಿಂತ ಮೊದಲು ಅಸತ್ಯದ ನಿನಗೆ ತ್ಯಾಗ ಮಾಡೋದಿತ್ತು ಅಂತಂದ್ರೆ ನಿನ್ನ ಸತ್ತಾದ ಸ್ವೀಕಾರ ನೀನು ಮಾಡು. ನಿನ್ನ ಸತ್ತಾದ್ದು ಸ್ವೀಕಾರ ಮಾಡಿದ ನಂತರ ವಿಶ್ವದ ಸಮಸ್ತ ಪದಾರ್ಥಗಳ ಸತ್ತಾದ್ದು ಕೂಡ ಸ್ವೀಕಾರ ಆ ನಿನ್ನ ಅಭಿಪ್ರಾಯದೊಳಗೆ, ನಿನ್ನ ಅನುಭೂತಿಯೊಳಗೆ, ನಿನ್ನ ಯಥಾರ್ಥ ಜ್ಞಾನದೊಳಗ ಆಗಿನ ಹೋಯಿತು. ತನ್ನ ಅನುಭೂತಿಯ ಪೂರ್ವಕ ತನ್ನ ಇರುವಿಕೆಯ ನಿರ್ಣಯ ಆದ ನಂತರ ಜೀವನಿಗೆ ಪ್ರತಿಯೊಂದು ಪರಮಾಣು, ಪ್ರತಿಯೊಂದು ಅವಸ್ಥೆಯಲ್ಲಿರುವಂಥ ಜೀವದ ಹೇಗಿದೆಯೋ ಹಾಗೆ ಸ್ವೀಕಾರ ಆಗಿ ಹೋಗ್ತಿದೆ. ಈ ಪ್ರಕಾರದ ಸ್ವೀಕಾರ ಏನಿದೆ ಇದು ಸತ್ಯ ಅಣುವ್ರತ ಇದೆ. ಧರ್ಮೇನೋ ಮಾಡೋದಿದೆ, ಮೋಕ್ಷಕ್ಕೇನೋ ಹೋಗೋದಿದೆ, ಚತುರ್ಗತಿಗಳ ನಾಶ ಮಾಡೋದು, ಅಷ್ಟಕರ್ಮಗಳ ಅಭಾವ ಮಾಡೋದು, ನಾಶ ಮಾಡೋದು, ಇದೆಲ್ಲ ಆಗಮದ ಆಧಾರದಿಂದ ತಿಳ್ಕೊಂಡಿದ್ದೇವೆ. ಆದರೆ ಚತುರ್ಗತಿಗಳಲ್ಲಿ ಸುತ್ತುತ್ತಾ ಇರುವಂಥವ್ರು ಯಾರ? ಅವರ ಸ್ವರೂಪ ಏನಿದೆ? ಆ ಸುತ್ತುವಿಕೆಗೆ ಕಾರಣ ಏನಿದೆ? ಆ ಕಾರಣದ ಮಹತ್ವ ಎಷ್ಟಿದೆ? ಇವುಗಳ ಪರಿಚಯ ಇಲ್ಲದನ ನಾನು ವ್ರತಾಧಾರಣ ಮಾಡ್ತೇನೆ, ನಾನು ಕರ್ಮದ ನಾಶ ಮಾಡ್ತೇನೆ, ನಾನು ಗತಿಗಳ ಅಭಾವ ಮಾಡ್ತೇನೆ, ನಾನು ಮೋಕ್ಷಕ್ಕೆ ಹೋಗ್ತೇನೆ ಅನ್ನುವುದೆಲ್ಲ ಏನಿದೆ ಕೇವಲ ಭ್ರಾಂತಿ. ಅದಕ್ಕಿಲ್ಲಿ ಏನು ಹೇಳಿದ್ರು ದೃಷ್ಟ ಅಂತ ಹೇಳಿದ್ದಾರೆ ಇದರಲ್ಲೇನೆ. ಹೇಗೆಂದರೆ ಇಲ್ಲಿ ದೇವದತ್ತನೂ ಇಲ್ಲ. ಟೀಕಾ ಏನು ಹೇಳ್ತಾರೆ ನೋಡೋದು. ಯಸ್ಮಿನ್ ಸ್ವದ್ರವ್ಯ ಕ್ಷೇತ್ರ ಕಾಲ ಭಾವೈ ಸತ್ ಅಪಿ ವಸ್ತು ನಿಷಿಧ್ಯತೆ ತತ್ ಪ್ರಥಮಂ ಅಸತ್ಯಂ ಸ್ಯಾತ್. ಬಹಳ ಸುಲಭ ಇದೆ. ಯಾವ ವಚನದಲ್ಲಿ ತನ್ನ ದ್ರವ್ಯ ಕ್ಷೇತ್ರ ಕಾಲ ಭಾವದಿಂದ ಸತ್ತಾರೂಪದಲ್ಲಿ ವಿದ್ಯಮಾನವಿರುವುದ ಪದಾರ್ಥದ ನಿಷೇಧ ಕೂಡ ಮಾಡಲಾಗುತ್ತದೆ. ಹಾಗೆ ಪದಾರ್ಥವಿಲ್ಲವೆಂದು ನಿಷೇಧ ಯಾಕೆ ಮಾಡ್ತಿದೆ? ತನ್ನ ದ್ರವ್ಯ ಕ್ಷೇತ್ರ ಕಾಲ ಭಾವದಿಂದ ವಸ್ತು ಇದ್ರೂ ಕೂಡ ಅದರದ್ದು ನಿಷೇಧ ಮಾಡ್ತಿದೆ. ನಿಷೇಧ ಅಂತಂದ್ರೆ ಏನ? ತಾನು ಪದಾರ್ಥ ಇಲ್ಲ ಅಂತೇಳಿ. ದೇಹ ಇದೇನಿಲ್ರಿ. ಹಾಗಾದ್ರೆ ದೇಹದ ನಿಷೇಧ ನಮ್ಮ ದೃಷ್ಟಿಯೊಳಗೆ ಇದೆಯೋ ಅಥವಾ ಇಲ್ರಿ? ದೇಹದ ನಿಷೇಧ, ದೇಹದ ನಿಷೇಧ ಹೇಗೆ? ಅದನ್ನೇ ನಾನು ಅಂತೇನೆ. ಅದರದ ಸ್ವತಂತ್ರ ದ್ರವ್ಯ ಕ್ಷೇತ್ರ ಕಾಲ ಭಾವ ಇದೆ. ದೇಹಂತೂ ಒಂದಿಲ್ಲ. ದೇಹಂತೂ ಏನಿದೆ? ಅನಂತ ಪರಮಾಣುಗಳ ಪಿಂಡ ಇದೆ. ಪ್ರತಿಯೊಂದು ಪರಮಾಣುವಿನ ಸತ್ತ ಅದರದೇ ಆದಂಥ ದ್ರವ್ಯ ಕ್ಷೇತ್ರ ಕಾಲ ಭಾವರೂಪ ಇರುವೆಳೆಗಳು ಕೂಡ ಅಂಥ ಅಸಂಖ್ಯ ಅನಂತ ಪರಮಾಣುಗಳ ಏಕತ್ರಿತ ಆದ ಹಾಗೆ ನಮ್ಗೆ ಕಾಣಿಸ್ತಾ ಇದ್ದಾವೆ. ಆ ಪ್ರತಿಯೊಂದು ಪರಮಾಣು ಪೃಥಕ್ ಪೃಥಕ್ ಅದವ್ರೆ, ಅವು ಏಕರೂಪ ಆಗಿಲ್ಲ.
ಅದು ಅಂತಂದ್ರೆ ಏನಾಗ್ತಿದ್ದೀರಿ, ಅದರ ಸತ್ತಾದ ಅಭಾವ ಆಗ್ತಿದೆ. ಅದರ ಸತ್ತ ದ್ರವ್ಯ ಕ್ಷೇತ್ರ ಕಾಲ ಭಾವದಿಂದ ಇದೆ. ಪ್ರತಿಯೊಂದು ಪರಮಾಣು ಈ ಚರ್ಮಚಕ್ಷುವಿಗೆ ಅಗೋಚರ ಇದೆ ರೀ, ಮತಿಶ್ರುತ ಜ್ಞಾನಕ್ಕೆ ಅಗೋಚರ ಇದೆ ರೀ. ಆದ್ರೆ ಆ ಪರಮಾಣು ಸ್ಕಂಧ ರೂಪ ಆದ ನಂತರ ಇಂದ್ರಿಯದ ವಿಷಯ ಆಗ್ತಿದೆ ರೀ. ಇಂದ್ರಿಯದ ವಿಷಯ ಯಾವುದು ಆಗುತ್ತಿದೆಯೋ ಅದು ಪುದ್ಗಲದ ಅವಸ್ಥಾ ಮಾತ್ರ ಇದೆ ರೀ. ಆದ್ರೆ ಆ ಅವಸ್ಥೆಯ ಸ್ವೀಕಾರ ಕೂಡ ನಾವು ಮಾಡಲಿ. ಅದನ್ನು ನಾನು ಅಂಥೇಳಿ ಅಂದ ನಂತರ ಅನಂತ ಮಿಥ್ಯಾತ್ವ ಆಯಿತು ವಿಜಯಣ್ಣ. ಅನಂತರೇ ಯಾಕೆ? ಅವ ಅನಂತ ಪರಮಾಣುಗಳ ಸ್ವತಂತ್ರ ಅಸ್ತಿತ್ವ ಅದರ ದ್ರವ್ಯ ಕ್ಷೇತ್ರ ಕಾಲ ಭಾವದಿಂದ ಇದ್ರೂ ಕೂಡ ಅದನ್ನು ನಾನು ಅಂಥೇಳಿ ಅನುಭವ ಮಾಡೋದ. ಅರ್ಥಾತ್ ಅವೆಲ್ಲ ಅನಂತ ಪರಮಾಣುಗಳಿಂದ ನಿಷೇಧ ಮಾಡೋದು. ಮತ್ತು ಆ ಪರಮಾಣು ರೂಪ ಕನ್ನಡಿಯೊಳಗೆ ನೋಡ್ಕೊಂಡು ಅಥವಾ ತೂಕ ನೋಡ್ಕೊಂಡು ನಾನು ಎಷ್ಟಿದ್ದೇನೆ, ನಾನು ಹೀಗಿದ್ದೇನೆ, ನಾನು ಬೆಳ್ಳಗಿದ್ದೇನೆ, ನಾನು ಕಪ್ಪಗಿದ್ದೇನೆ, ನನ್ನ ಮೂಗು ನೆಟ್ಟಗಿದೆ, ಇವೆಲ್ಲ ಏನದವರು ನನ್ನ ನಿಷೇಧ. ಅದರದ ಅದು ನಾನನ್ನೋದಂತೂ ಅವೆಲ್ಲವುಗಳ ನಿಷೇಧ. ಮತ್ತು ನಾನು ಹೀಗಿದ್ದೇನೆ, ನನ್ನ ತೂಕ ಹೆಚ್ಚಾಯಿತು, ನನ್ನ ತೂಕ ಕಮ್ಮಿ ಆಯಿತು, ನನ್ನ ಮುಖ ಕಪ್ಪಗಾಯಿತು, ನನ್ನ ಮುಖ ಸುಕ್ಕಗಟ್ಟಿತು. ಗಟ್ಟೋದೇನಿಲ್ರಿ, ಸುಕ್ಕಗಟ್ಟೋದಲ್ಲ, ನಿರಿಗೆ ಆಗೋದು ವಯಸ್ಸಾದ ಮೇಲೆ. ಹೀಗಾಯಿತು ಅನ್ನೋದೇನಿದೆ, ನನ್ನ ನಿಷೇಧ ಇದೆ. ನಾನು ಸ್ವಯಂ ಚೈತನ್ಯ ಸ್ವರೂಪದ ತ್ರಿಕಾಲಿ ವಸ್ತು ಇದ್ರನು, ವರ್ತಮಾನದ ಭಾವರೂಪದಿಂದ ನಿರಂತರ ಪರಿಣಮಿಸ್ತಾ ಇದ್ರನು, ಅನಂತ ಗುಣ ಅಸಂಖ್ಯ ಪ್ರದೇಶದೊಳಗೆ ವಿದ್ಯಮಾನ ಇದ್ರನು, ಸ್ವಯಂ ಜೀವದ್ರವ್ಯ ಇದ್ರನು, ಈ ದೇಹ ರೂಪ ನನ್ನನ್ನು ನಾನು ತಿಳಿತೇನಲ್ಲ, ಅಲ್ಲಿ ಏನು ಮಾಡಿದ್ ನಾನು? ನನ್ನ ನಿಷೇಧ ಮಾಡಿ. ದ್ರವ್ಯ ಕ್ಷೇತ್ರ ಕಾಲ ಭಾವದಿಂದ ನಾನು ಇದ್ದೇನೆ, ಪ್ರತ್ಯಕ್ಷ ಇದ್ದೇನೆ. ಪ್ರತ್ಯಕ್ಷ ಇರುವ ಮಾತಿದೆ. ಪ್ರತ್ಯಕ್ಷ ಅನಂತ ಪರಮಾಣುಗಳ ಸಮೂಹ ರೂಪದ ಯಾವ ದೇಹ ಇದೆಯೋ ಅದು ಪ್ರತ್ಯಕ್ಷ ಇದೆ. ಅದನ್ನು ನಾನು ಅನ್ನುವುದರೊಳಗ ಆ ಅನಂತ ಪುದ್ಗಲಗಳದ್ದು ನಿಷೇಧ ಆಯ್ತು, ಸತ್ತಾದ್ದ, ಮತ್ತು ನನ್ನ ಸತ್ತಾದ್ದನು ನಿಷೇಧ. ಇನ್ನು ಎಲ್ಲಿ ಹಿಂಸೆ ಮಾಡೋದಾ, ಎಲ್ಲಿ ಅಸತ್ಯ ಮಾತನಾಡದೇ ಇರೋದಾ, ನಾನು ನೋಡಿಲ್ಲ ಅಥವಾ ನಾನೇ ನೋಡಿದ್ದೇನೆ ಕಣ್ಣಾರೆ, ಯಾರ ಮುಂದೆ ಏನು ಸಿದ್ಧ ಮಾಡೋದು? ನೀ ಎಲ್ಲಿದ್ದಿ ಅನ್ನೋದು ಹೇಳು ಮೊದಲು. ಎಲ್ಲಿದ್ದೀನಿ, ಯಾರಿದ್ದೀನಿ? ನಾನು ಜೀವಿದ್ದೇನೆ ಅನ್ನೋ ಸ್ವೀಕಾರ ಇಲ್ಲ. ನಾನನ್ನ ರಾಗದ್ವೇಷ ಅಥವಾ ವಿಕಾರಿ ಭಾವದೊಳಗೆ ಇದ್ದೇನೆ ಅನ್ನೋದ ಸ್ವೀಕಾರ ಇಲ್ಲ. ನನ್ನ ಅಸಂಖ್ಯ ಪ್ರದೇಶ ಅನಂತ ಗುಣದೊಳಗನ ನನ್ನ ಇರುವಿಕೆ ಇದೆ ಅನ್ನೋದು ಸ್ವೀಕಾರ ಇಲ್ಲ. ನಾನು ಚೈತನ್ಯ, ತ್ರಿಕಾಲ ಚೈತನ್ಯ ಶಕ್ತಿವಂತ ವಸ್ತು ಇದ್ದೇನೆ ಅನ್ನೋದು ಸ್ವೀಕಾರ. ಇಲ್ಲಿ ಮಿಥ್ಯಾತ್ವ ಹೇಗಾಯಿತು? ಆ ಅನಂತ ಪರಮಾಣುಗಳದ್ದು ನಿಷೇಧ 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 ನಿಷೇಧ. ಅನಂತ ಸಂಸಾರ ಎಲ್ಲಿದೆ? ಇಂಥ ಮನ್ನನೆಯೊಳಗಿದೆ. ಬಾಹ್ಯ ಭಗವಂತನಿಗೆ ಅನ್ಯ ದ್ರವ್ಯದ ಮೂಲಕ ನಮಸ್ಕಾರ ಮಾಡಿದ್ನು ಅಂತೇಳಿ ನಾವು ತಿಳಿತೀವಿ. ದೇಹದ ಮೂಲಕ ದೇಹವನ್ನು ಮನುಷ್ಯರು, ದೇಹವನ್ನು ಮಂದಿರಕ್ಕೆ ತಗೊಂಡು ಹೋದೇವೇನ ಅದು ತಾನೇ ಹೋಗಿದ್ದೇವೆ. ತಗೊಂಡು ಹೋಗಿದ್ದೇವೆ ನಾವು. ತಗೊಂಡು ಹೋಗ್ಬೇಕಾದ್ರೆ ಜೀವ ಹೋಗ್ತಾನೆ, ಅವಾಗ ಯಾಕೆ ಅದನ್ನ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ? ಇನ್ನೊಂದು ಗತಿಗೆ ಹೋಗ್ತಾನಲ್ಲ, ಅವಾಗ ಯಾಕೆ ಬಿಟ್ಟು ಹೋಗ್ತಾನೆ? ಯಾಕೆ ಬಿಟ್ಟು ಹೋಗ್ತಾನೆ? ಅದು ಹೋಗುವುದಿಲ್ಲ. ಮಂದಿರಕ್ಕೆ ಯಾಕೆ ತಗೊಂಡು ಹೋಗ್ತಾನೆ? ಅದು ಹೋಗ್ತೀನಿ. ವಸ್ತು ವ್ಯವಸ್ಥೆ ಇಂಥ ಸೂಕ್ಷ್ಮವಾದಂಥ ಪರಮ ಸ್ವತಂತ್ರವಾದಂಥ ಜಡಚೇತನ ಪದಾರ್ಥಗಳ ಸ್ವರೂಪವನ್ನು ತಿಳಿಯುವುದೇ ಮಹಾಪುರುಷಾರ್ಥ ಇದೆ. ಅದುವೇ ಜೀವನ ಧನ್ಯ ಆಗುವಂಥ ಉಪಾಯ ಇದೆ, ಬೇರೆ ಏನು? ಜಡಚೇತನ ಪದಾರ್ಥಗಳ ಸೂಕ್ಷ್ಮ ಪರಮ ಸ್ವತಂತ್ರತೆ ಏನಿದೆ ಅದನ್ನು ಯಾವ ತಿಳಿದಿದ್ದಾನೋ ಅವ ವಜ್ರಪಾತ ಆದ್ರೂ ಅಳಗಾಡುವುದಿಲ್ಲ. ಶರೀರವನ್ನು ಶಿವ ತಿಂತಾ ಇರೋದನ್ನು ಪ್ರತ್ಯಕ್ಷ ಚಕ್ಷು ಇಂದ್ರಿಯದಿಂದ ನೋಡಿದ್ರೂ ಖೇದ ಪಡುವುದಿಲ್ಲ.
ನನ್ನನ್ನು ತಿಂತಾ ಇದೆ ಅನ್ನೋ ಸಿಂಹ. ನೋಡ್ರಿ, ಶುದ್ಧೋಪಯೋಗದಲ್ಲಿರುವಂಥ ಮುನಿ ಸಾಧಕನ ಮಾತು ಇರಲಿ, ಆದರೆ ಯಾವಾಗ ಅಜ್ಞಾನಾವಸ್ಥೆಯಲ್ಲಿ ನಾವು ತಾವು ಸಿಂಹಾದಿಗಳಿಂದ ಎಂದಾದರೂ ತಿನ್ನಲ್ಪಟ್ಟಿದೆಯೋ ಅಥವಾ ಇಲ್ರಿ? ತಿಂದು ಮತ್ತೆ ಹೀಗೆ ಅದೇವ್ರೆ ಸುರಕ್ಷಿತ? ಯಾವುದನ್ನ ತಿಂತೋ ಅದನ್ನ ಹಾನಿಲ್ಲ ಅಂದ್ರೆ ನಾವು ಹೀಗೆ ಸುರಕ್ಷಿತ ಇದ್ದೇವೆ ನನ್ನ ಹೌದು ಅನ್ನೋ ಉತ್ತರ. ಹೌದೇನೆ? ನನ್ನನ್ನು ತಿನ್ಲೇ ಇಲ್ಲ ಅದ ಸಿಂಹ, ಯಾವುದನ್ನ ತಿಂತೋ ಅದ ನಾನಿರಲಿಲ್ಲ ಒಂದು ಮಾತು. ಆದರೂ ಕೂಡ ಅಜ್ಞಾನದಿಂದ ಖೇದ ಖಿನ್ನಾದೆನು, ಅತ್ಯಂತ ರೋದನ ಮಾಡಿದನು, ಆರ್ತನಾದ ಮಾಡಿದನು, ಚೀರಿದನು, ಕೂಗಿದನು, ರಕ್ಷಿಸಿ ರಕ್ಷಿಸಿ ಅಂಥೇಳಿ ಹೇಳಿದನು. ಯಾರು ರಕ್ಷಿಸಲಿಲ್ಲ. ಯಾಕೆ ಅಂತಂದ್ರೆ ರಕ್ಷಿಸುವ ಅವಶ್ಯಕತೆ ಇಲ್ಲ, ನನ್ನನ್ನು ಯಾರು ತಿನ್ನುವುದಿಲ್ಲ. ಅವರೆಷ್ಟು ಸುಖಿ ರೀ, ಈ ವಿಷಯವನ್ನು ತಿಳಿದಂಥವರ ಅವರೆಷ್ಟು ಸುಖಿ ಹೇಳ್ರಿ. ಯಾರೂ ನನ್ನನ್ನು ತಿನ್ನುವುದಿಲ್ಲ, ನನಗೆ ಯಾರೂ ಬಾಧೆ ಮಾಡುವುದಿಲ್ಲ. ಈ ವಸ್ತು ವ್ಯವಸ್ಥೆಯನ್ನ ಈ ಏಕ ಕ್ಷೇತ್ರದೊಳಗಿದಾವೆ. ಈ ಮಾತು ಸತ್ಯ ರೀ. ದೇಹ ಮತ್ತು ಆತ್ಮ ಏಕ ಕ್ಷೇತ್ರದೊಳಗೆ ಇದಾವೆ ಅನ್ನೋದ ವ್ಯವಹಾರದ ಕಥನೆ ಇದೆ. ಆದರೆ ಸ್ವಕ್ಷೇತ್ರದಲ್ಲೇ ಇದೆ. ದೇಹ ತನ್ನ ಕ್ಷೇತ್ರವನ್ನು ಬಿಟ್ಟ ಆತ್ಮನ ಅರೂಪಿ ಚೈತನ್ಯಮಯ ಕ್ಷೇತ್ರದೊಳಗೆ ಬರೋ ಸಾಧ್ಯ ಇಲ್ಲ. ಚೈತನ್ಯ ಆತ್ಮ ತನ್ನ ಚೈತನ್ಯಮಯ ಕ್ಷೇತ್ರವನ್ನು ಬಿಟ್ಟ ಜಡದ ಕ್ಷೇತ್ರದೊಳಗೆ ಹೋಗೋದು ಸಾಧ್ಯ ಇಲ್ಲ. ಇರಬೇಕಾಯ್ತು, 3 ಕಾಲದಲ್ಲೂ ಇರಬೇಕಾಯ್ತು. ನನಗೆ ಇರೋದಿದೆಯಲ್ಲ, ಎನ್ನ ನಾಶ ಆಗೋದಿದೆ ರೀ. ಮರಣಕ್ಕೆ ಭಯ ಪಡ್ತೀವಿಲ್ಲ ನಾವು, ಅರ್ಥಾತ್ ನನ್ನ ನಾಶ ಆಗ್ತಿದೆ ಅಂತೇಳಿ ತಿಳಿದಿದ್ದೇವೆ. ಆದ್ರೆ ನನ್ನ ನಾಶ ಅಂತೂ ಆಗೋದಿಲ್ಲ. ಸರ್ವಜ್ಞ ಪ್ರಭು ಹೇಳ್ತಾ ಇದ್ದಾರೆ, ಸರ್ವಜ್ಞ ಎಲ್ಲವನ್ನೂ ತಿಳಿತಾ ಇರುವಂಥವ್ರು, ತಿಳಿದಿರುವಂಥವ್ರು, ನೋಡ್ತಾ ಇರುವಂಥವ್ರು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಪ್ರತಿಯೊಂದು ವಸ್ತು ಎಂದೂ ನಾಶ ಆಗುವುದಿಲ್ಲ. ಅಸ್ತಿತ್ವ ಗುಣ ಏನು ಹೇಳ್ತಿದ್ದೀರಿ? ಯಾವ ಶಕ್ತಿಯ ಕಾರಣದಿಂದ ದ್ರವ್ಯದ ನಾಶವೆಂದೂ ಆಗುವುದಿಲ್ಲ, ನವೀನವಾಗಿ ದ್ರವ್ಯ ಉತ್ಪನ್ನವಾಗುವುದಿಲ್ಲ, ಅದನ್ನು ಅಸ್ತಿತ್ವ ಗುಣವೆಂದು ಹೇಳುತ್ತಾರೆ. ಅಸ್ತಿತ್ವ ಗುಣ ಯಾರಲ್ಲಿ ಇದೆ? ಅರಹಂತರಲ್ಲೇ. ಎಲ್ಲ ದ್ರವ್ಯ ಅಸ್ತಿತ್ವ ಗುಣ ಯಾರಲ್ಲೇ ಇದೆ? ಪ್ರತಿಯೊಂದು ಚರಾಚರ ಪದಾರ್ಥದಲ್ಲಿ, ಪ್ರತಿಯೊಂದು ದ್ರವ್ಯದಲ್ಲಿ ಅಸ್ತಿತ್ವ ಗುಣ ಇದೆ ಅಂದಮೇಲೆ ಆ ಅಸ್ತಿತ್ವ ಗುಣ ಹೇಗಿದೆ? ದ್ರವ್ಯ, ಕ್ಷೇತ್ರ, ಕಾಲ, ಭಾವ. ಹಾಗಾದ್ರೆ ಅದರ ನಾಶ ಯಾರು ಮಾಡವ್ರೆ? ಅದು ಸ್ವದ್ರವ್ಯ ರೂಪದಿಂದ ಇದೆ, ಸ್ವಕ್ಷೇತ್ರದೊಳಗಿದೆ, ಸ್ವಕಾಲ ರೂಪದಿಂದ ಪರಿಣಮಿಸಿದೆ, ಸ್ವಭಾವದಿಂದ ಇದೆ. ಹೀಗೆ ಸರ್ವಜ್ಞ ಪ್ರಭು ಹೇಳಿರುವ ವೇಳೆದೊಳಗೂ ಕೂಡ ನನಗಿನ್ಯಾರ? ನಾನು ನಿನ್ನ ನಾಶ ಮಾಡ್ತೇನೆ, ನಿನ್ನ ಕರ್ಮದ ಫಲ ನೀನು ಭೋಗಿಸು. ನಾರ್ಕಿಗಳ ಒಬ್ಬರಿಗೊಬ್ಬರು ಕೂಗುತ್ತಾರಲ್ಲ, ಅದರಲ್ಲಿ ಯಾವನೋ ಜ್ಞಾನಿ ಇರ್ತಾನೆ, 2ನೇ 3ನೇ ಸ್ವರ್ಗದ ದೇವಗಳ ಅಥವಾ ಸ್ವರ್ಗದ ದೇವಗಳ 12ನೇ ಸ್ವರ್ಗದ ದೇವು ಕೂಡ 2ನೇ 3ನೇ ನರಕದವರೆಗೆ ಹೋಗಿ ಸಂಬೋಧನೆ ಮಾಡ್ತಾರೆ. ನೀನೇ ಮಾಡಿದ ಕರ್ಮ ಇದೆಪ್ಪ ಅಂತ ಹೇಳ್ತಾರೆ. ಅದೆಲ್ಲ ವ್ಯವಹಾರದ ಕಥನೆ ಇದೆ. ವ್ಯವಹಾರದ ಸ್ಥಾನದಲ್ಲಿ ಪರಮ ಸತ್ಯ ಇದೆ ರೀ. ಕರ್ಮ ಮಾಡದ ವಿನಃ ಜೀವ ಆ ಪ್ರಕಾರದ ದುಃಖದ ಸಂಯೋಗವನ್ನು ಪಡೆಯೋದು ಸಾಧ್ಯ ಇಲ್ಲ. ಸಂಯೋಗ ರೀ, ಅದರ ದುಃಖ ಅಂತೂ ಸಂಯೋಗದಿಂದ ಆಗುವುದಿಲ್ಲ. ಇದು ವಾಸ್ತವಿಕತೆ. ದುಃಖದ ಸಂಯೋಗವನ್ನು ಪಡೆಯೋದ, ಸುಖದ ಸಂಯೋಗಗಳನ್ನು ಪಡೆಯೋದ, ಇದು ಜೀವದ ಪಾಪ ಅಥವಾ ಪುಣ್ಯದ ಮೇಲೆ ಆಧಾರಿತವಿದೆ. ಪುಣ್ಯದ ಅನುಸಾರ ಅನುಕೂಲ ಸಂಯೋಗಿದವೆ, ಪಾಪದ ಅನುಸಾರ ಪ್ರತಿಕೂಲ ಸಂಯೋಗಿದವೆ. ಆದರೆ ಆ ಸಂಯೋಗದಿಂದ ಸುಖನೂ ಆಗುವುದಿಲ್ಲ, ದುಃಖನೂ ಆಗುವುದಿಲ್ಲ. ಜೀವಂಧರ ಕುಮಾರನ ಚರಿತ್ರೆ ಇದೆ. ಏನದರ ಹೆಸರ? ಕ್ಷತ್ರ ಚೂಡಾಮಣಿ. ಆ ಜೀವಂಧರ ಕುಮಾರ ತದ್ಭವ ಮೋಕ್ಷಗಾಮಿ. ಈ ಶ್ರೀಕೃಷ್ಣ ತ್ರಿಖಂಡಾಧಿಪತಿಯ ಜನ್ಮೆಲ್ಲಿ ಆಯ್ತು? ಶರಮನಿ ಕಾರಾಗೃಹದೊಳಗಾಯ್ತು. ಆ ಜೀವಂಧರ ಕುಮಾರನ ಜನ್ಮೆಲ್ಲಿ ಆಯ್ತು? ತದ್ಭವ ಮೋಕ್ಷಗಾಮಿ ಸ್ಮಶಾನದೊಳಗಾಯ್ತು. ತದ್ಭವ ಮೋಕ್ಷಗಾಮಿ
ಆ ಮೋಕ್ಷಗಾಮಿಗೆ ಮತ್ತು ಸ್ಮಶಾನಕ್ಕೆ ಏನ್ರ ಸಂಬಂಧ ಇರ್ತೇನೆ? ಏನೂ ಇಲ್ಲ, ಅದಕ್ಕೆ ಏನೂ ಸಂಬಂಧ ಇಲ್ಲ. ಮೋಕ್ಷಗಾಮಿ ಜೀವದ ಸ್ಮಶಾನ ಭೂಮಿಯೊಳಗೆ ಜನ್ಮ ಆಯಿತು ಅಂತಂದ್ರೆ ಆ ಜೀವದ್ದೇನಾದರೂ ಅಪಮಾನ ಇದೆ? ಈಗ ಮಾತಿಲ್ಲ, ಅದರ ಅಪಮಾನ ಅಂತೂ ಇದೆಯಲ್ಲ. ಏನು ಅಪಮಾನ ಇದೆ? ಆ ಜೀವದ ಆ ಪ್ರಕಾರದ ಪಾಪದ ಉದಯ ಇತ್ತು. ಇಲ್ಲದಿದ್ರೆ ಅರಮನೆಯೊಳಗೆ ಜನ್ಮ ಆಗಬೇಕಾಗಿತ್ತಾಳೆ. ಹೌದೇನು? ಪಾಪದ ಉದಯ ಇರ್ತಾರೆ. ಪಾಪದ ಉದಯದಿಂದ ಸ್ಮಶಾನ ಭೂಮಿಯಲ್ಲಿ ಆ ಸತ್ಯವತಿಯಲ್ಲಿ ಅವಳು ಜನ್ಮ ಕೊಡ್ತಾಳೆ. ಸತ್ಯಂದರ ವಿಜಯಾರಾಣಿ ಅಲ್ಲಿ ಜನ್ಮ ಕೊಡ್ತಾಳೆ. ಹಾಗಾದ್ರೆ ಅವನ ಪಾಪದ ಉದಯ ಇರುವುದರಿಂದನ ಅವನ ಜನ್ಮ ಸ್ಮಶಾನದೊಳಗಾಯ್ತು. ಮತ್ತು ಜನ್ಮ ಆಗೋಕ್ಕಿಂತ ಮುಂಚೆ ತಂದೆಯ ವಿಯೋಗ ಆಯಿತು. ಹೌದು ಅಥವಾ ಮೊದಲೇ ಸತ್ತರೆ ಅಮ್ಮ. ಇವಳು ತುಂಬು ಗರ್ಭಿಣಿ. ಕೇಕಿ ಯಂತ್ರದೊಳಗೆ ಕೂಡಿಸಿ ಆ ಸತ್ಯಂಧರ ರಾಜ ಹೇಳಿದ, ನಿನ್ನ 3ನೇ ಕನಸಿನ ಫಲ ಇದುವೇ ಇದೆ. ನನ್ನ ಪುಣ್ಯ ಕ್ಷೀಣ ಇದೆ, ಇನ್ನು ನಾನು ಧರ್ಮದ್ದೇ ಆಶ್ರಯ ಮಾಡ್ತೀನಿ. ಎಂಥ ಸುಂದರ ವಚನ. ಸ್ವರ್ಗಕ್ಕೆ ಹೋದ್ರೆ, ಜೀವನ ತುಂಬ ಎಲ್ಲ ಪಾಪ ಮಾಡಿದ ಸ್ವರ್ಗಕ್ಕೆ ಹೋದರೆ, ಸ್ವರ್ಗಕ್ಕೆ ಹೋದ ಯಾರು? ಜೀವನ್ಧರನ ತಂದೆ ಸತ್ಯಂಧರ ಸ್ವರ್ಗಕ್ಕೆ ಹೋದ. 3 ಕನಸು ಬಿದ್ದಿರ್ತವ್ರಿ. ಒಂದು ಪುತ್ರ ರತ್ನದ ಉತ್ಪತ್ತಿ ಆಗೋದಾ, ಅವ ಮೋಕ್ಷಗಾಮಿ ಇರೋದ, ಇವು 2. 3ನೇ ಕನಸ ಇವನು ಮರಣ ಆಗೋದ ಸತ್ಯಂಧರನ. 2 ಕನಸಿನ ಫಲ ಹೇಳ್ತಾನ್ರಿ ಅವ ವಿಜಯರಾಣಿಗೆ. ಬಿದ್ದಂಥ ಕನಸಿನ ಫಲ ಕೇಳಿದ ನಂತರ 2 ಕನಸಿನ ಫಲ ಹೇಳ್ತಾನೆ. ನಿನಗೆ ಪುತ್ರ ರತ್ನದ ಉತ್ಪತ್ತಿ ಆಗ್ತಿದೆ 1ನೇ ಕನಸ, ಅವನು ತದ್ಭವ ಮೋಕ್ಷಗಾಮಿ ಇದ್ದಾನೆ 2ನೇ ಕನಸ. ಆಕೆ ಕೇಳ್ತಾಳು, ಆದ್ರೆ ಅವನು ಹೇಳುವುದಿಲ್ಲ. ಅವಳಿಗೆ ವ್ಯಥೆ ಆಗಬಾರ್ದು ಅಂತ. ಮುಂದೆ ಗರ್ಭಧಾರಣ ಆಗ್ತಿದೆ, 9 ತಿಂಗಳು ಪೂರ್ಣ ಆಗುವುದರೊಳಗಿರ್ತಿದೆ. ಆ ವೇಳೆದೊಳಗನ್ನ ಏನೆಲ್ಲ ಆಗ್ತಿದೆ ಅದರ ಘಟನೆ ಎಲ್ಲ ವಿವರಣೆ ಮಾಡುವುದಿಲ್ಲ. ನನಗೆ ಮೋಕ್ಷಗಾಮಿ ಜೀವದ ಮಾತು ಹೇಳ್ತೀನಿ. ಮೋಕ್ಷಗಾಮಿ ಇದ್ರೂ ಕೂಡ ಜನ್ಮ ಸ್ಮಶಾನದಲ್ಲಿ ಆಯಿತು, ಮತ್ತು ತಂದೆಯ ವಿಯೋಗ ಆಯಿತು. ಜನ್ಮದ ಆರಭ್ಯದಿಂದ ತಂದೆಯ ಛಾಯೆ ಆ ಜೀವದಲ್ಲಿ ಇಲ್ಲ. ಪಾಪದ ಉದಯ ಪುಣ್ಯದ ಉದಯ ಏನು ಮೋಕ್ಷಗಾಮಿ ಇರುವುದರಿಂದ ಹಾಗಾಯಿತು. 3 ಸ್ವತಂತ್ರ. ಮೋಕ್ಷಕ್ಕೆ ಹೋಗೋದು ಜೀವದ ಪುರುಷಾರ್ಥದಿಂದ, ಸಂಯೋಗ ಇರೋದು ಪಾಪ ಪುಣ್ಯದ ಅನುಸಾರ. ಸ್ಮಶಾನ ಭೂಮಿಯೊಳಗೆ ಜನ್ಮ ಆದ್ರೂ ಕೂಡ ಆ ಪಾಪದ ಜೊತೆಗೆ ಇಂಥ ಒಂದು ಅದ್ಭುತ ಪುಣ್ಯತ್ತು. ಸ್ವರ್ಗದ ದೇವಿ ಬರ್ತಾಳ್ರಿ. ದೇವಿ ಬರ್ತಾಳೆ, ಮಾತೆಗೆ ಆಶ್ವಾಸನೆ ಕೊಡ್ತಾಳೆ, ನೀನೇನು ಚಿಂತೆ ಮಾಡಬೇಡ, ನಿನ್ನ ಮಗನ ಪಾಲನೆ ಪೋಷಣೆ ರಾಜಕುಮಾರನ ಹಾಗೇನ ಆಗ್ತಿದೆ. ಅದ್ಭುತ ಮಾತ್ರೆ, ರಾಜಕುಮಾರನ ಹಾಗೆ ಆಗ್ತಿದೆ, ನೀನೇನು ಚಿಂತೆ ಸ್ವರ್ಗದ ದೇವಿ ಬರ್ತಾಳೆ. ದಾದಿಯ ವೇಷದೊಳಗೆ ಬರ್ತಾಳೆ, ತಾಯಿಮಾದ ವೇಷದೊಳಗೆ ಬರ್ತಾಳ್ರಿ. ಏನು ಹೇಳ್ತಾಳು? ನೀನೇನು ಚಿಂತೆ ಮಾಡಬೇಡ ಮಗಳೇ ಅಂತ ಹೇಳ್ತಾಳೆ. ಆಗ ಆ ವಿಜಯಾರಾಣಿಯ ಯೋಗ್ಯತೆ ಎಂಥದ್ದು? ತದ್ಭವ ಮೋಕ್ಷಗಾಮಿಗೆ ಜನ್ಮ ಕೊಡಬೇಕಾದ್ರೆ ಆ ಮಾತೆಯ ಯೋಗ್ಯತೆ ಎಂಥದ್ದು? ಆಯಿತು ಅಂಥೇಳಿ ಮರದ ಮರಿಯಲ್ಲಿ ನಿಂತು ನೋಡ್ತಾಳು. ಅವ ಯಾವ ಗಂಧೋತ್ಕಟ ಯಾವ ಇದ್ದಲ್ಲ ಶ್ರೇಷ್ಠಿ, ಅವನು ತನ್ನ ಸತ್ತ ಮಗನನ್ನ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಬಂದಿದ್ದ. ಅವನ ಅಂತ್ಯ ಸಂಸ್ಕಾರ ಮಾಡಿ ಹೋಗುವ ವೇಳೆದೊಳಗ ಈ ಮಗುವನ್ನು ನೋಡಿದ. ಆ ದೇವಿಯಂತೂ ಅದೃಶ್ಯದಳು. ಈ ವಿಜಯಾರಾಣಿ ವೃಕ್ಷದ ಮರೆಯಲ್ಲಿ ಇದ್ದುಕೊಂಡು ನೋಡ್ತಾ ಇದ್ದಳು. ಆ ಮಗುವನ್ನು ಎತ್ಕೊಂಡ ಮತ್ತು ಮನೆಗೆ ಹೋದ. ಅಯ್ಯೋ ಹುಚ್ಚಿ, ಮಗು ಸತ್ತು ಹೋಗಿದೆ ಅಂತ ಹೇಳಿ ಹೇಳಿದೆ, ನೋಡು ನಮ್ಮ ಮಗು ಬದುಕಿದೆ ಅಂತ ಹೇಳಿ ಹೇಳ್ದ. ಸುಂದರವಾಗಿ ಅವನ ಪಾಲನೆ ಪೋಷಣೆ ಆಯ್ತ್ರಿ. ಆ ಶ್ರೇಷ್ಠಿಯ ಮನೆಯೊಳಗ ಗಂಧೋತ್ಕಟ ಏನ್ರಿ ಇದೆ ಅವನ ಹೆಸರು ಅಲ್ಲ. ಅಲ್ಲಿ ಹೋಗಿ ಅವನು ಬೆಳೆದ ನಂತರ ಏನಾದ? ತನ್ನ ರಾಜ್ಯವನ್ನು ಮರುಪ್ರಾಪ್ತ ಮಾಡಿಕೊಂಡ ಮತ್ತು ಮಂಗಗಳನ್ನು ನೋಡಿ ವಿರಕ್ತಿಗೆ ಪ್ರಾಪ್ತ ಆದ. ಒಂದು ಮಂಗ ಇನ್ನೊಂದು ಮಂಗದ ಕಡೆಯಿಂದ ಆ ಹಲಸಿನ ಹಣ್ಣನ್ನು ಕಿತ್ಕೊಳ್ತಾ ಇರ್ತಾರೆ. ಒಂದು ಮಂಗ ತಗೊಂಡು ಬಂದಿರ್ತಿತ್ತು, ಇನ್ನೊಂದು ಮಂಗ ಅದರ ಕಡೆಯಿಂದ ಕಿತ್ಕೊಳ್ತಾ ಇತ್ತು. ಇವನಿಗೆ ಅನ್ನಿಸ್ತು, ನಾನೊಂದು ಮಂಗ ಆ ನನ್ನ ಹಲಸಿನ ಹಣ್ಣನ್ನು ನಾನು ಆ ಇನ್ನೊಂದು ಮಂಗ ಯಾಕೆ ಕಾಷ್ಟಾಂಗಾರ ಇದ್ದಲ್ಲ ಅವನ ಕಡೆಯಿಂದ ಕಿತ್ಕೊಂಡೆ. ಆದರೆ ಇದರಿಂದ ಏನು ಸುಖ ಆಗೋದಿದೆ, ಅಲ್ಲಿ ವೈರಾಗ್ಯ. ಪಾಪ ಪುಣ್ಯ ಸ್ವಕಾಲದ ಮಾತು ಸಿದ್ಧ ಮಾಡುವ ಸಲುವಾಗಿ ಬಂತಾರೆ ದೃಷ್ಟಾಂತ. ಜೀವ ತನ್ನ ಉದಯದ ಅನುಸಾರ ಸಂಯೋಗ ಪಡಿತಾನೆ, ಪುರುಷಾರ್ಥದ ಅನುಸಾರ ಸುಖ ಅಥವಾ ದುಃಖ ಪಡಿತಾನೆ. ಎಲ್ಲ ಪ್ರಕಾರದ ಅನುಕೂಲತೆ ಒದಗಿಸಿದ್ರೂ ಕೂಡ ಇದು ಹೀಗ್ಯಾಕ, ಇದು ಸರಿ ಇಲ್ಲ,
ಅಂದ್ರೆ ನಾವು ನಮ್ಮ ವರ್ತಮಾನದ ನಮ್ದು ಸ್ವಕಾಲ ಅಂಥದ್ದು ಇರ್ತಿದೆ ಅಂತ ಹೇಳಿ ನಾವು ದುಃಖಿ ಆಗ್ತೇವೆ. ಆದರೆ ಪುಣ್ಯದ ಉದಯದಿಂದ ಎಲ್ಲ ಅನುಕೂಲತೆ ಇದೆ. ಇದಕ್ಕಿಂತ ಅನುಕೂಲತೆ ಎಲ್ಲೂ ಇರೋದು ಸಾಧ್ಯ ಇಲ್ಲ. ನಾನು ಇವತ್ತು ಮಂದಿರದೊಳಗ ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಭಾವ. ಪ್ರಭು ಅನುಕೂಲತೆಯನ್ನು ನಾನು ಪಡ್ಕೊಂಡ ನನ್ನ ಸ್ವರೂಪದ ಕಡೆಗೆ ಇನ್ನೂ ಹೋಗ್ತಾ ಇಲ್ಲಲ್ಲ, ಅಂಥದ್ದು ಒಂದೇನಾದರೂ ಪ್ರತಿಕೂಲತೆಯನ್ನಾದರೂ ನನ್ನ ಎದುರಿಗಿಡ, ನಾನು ಭಯಪಟ್ಟ ನನ್ನ ಸ್ವರೂಪದ ಆಶ್ರಯ ಮಾಡುವಂಥದ್ದು. ನಿಜವಾಗಿ ಅನುಕೂಲತೆಯೊಳಗೆ ಮೈ ಮರೆಯೋದು ಬಹಳ ಇದೆ ರೀ. ಒಂದಿಷ್ಟು ಅಂಥದ್ದೇನಾದರೂ ಶಾಖರಿ ಕೊಡು. ಅಲ್ಲಿ ಪಿತಾ ಅರಹಂತ ದೇವ, ಇಲ್ಲಿ ಮಾತೆ ಚಿನ್ನಮಾನಿ. ಅನುಕೂಲತೆಯನ್ನು ಜೀವ ಬಯಸ್ತಿದ್ದೇನೆ, ಆದರೆ ಸಂಜ್ಞಿ ಪಂಚೇಂದ್ರಿಯದಂಥ ಅನುಕೂಲತೆ ಈ ಜೀವಕ್ಕೆ ಇನ್ನೊಂದು ಯಾವುದೂ ಇಲ್ಲ. ಇನ್ನು ಇವೆಲ್ಲ ಏನದವು? ಇವೆಲ್ಲ ಭಾಷ್ಯ ನಿಮಿತ್ತ, ದೇವಶಾಸ್ತ್ರ, ಗುರು, ದೇಹ, ಬುದ್ಧಿ, ಇವೆಲ್ಲ ಏನದವು? ರುಚಿ ಮೂಲ ಸಂಜ್ಞಿ ಪಂಚೇಂದ್ರಿಯ ಲಬ್ಧುಪಯೋಗವೋ ಅವೇಂದ್ರಿಯ. ಆ ಸೂತ್ರ ಯಾವಾಗಲೂ ನಮ್ಮ ದೃಷ್ಟಿಯೊಳಗೆ, ನಮ್ಮ ಜ್ಞಾನದೊಳಗೆ ದೃಢ ಇರಲಿಕ್ಕೆ. ಲಬ್ಧಿಯಾಗಿದೆ, ಆದರೆ ಉಪಯೋಗ ಏನಿದೆ? ಉಪಯೋಗ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ? ಲಬ್ಧಿ ಪ್ರಾಪ್ತ ಇದೆ. ಏನು ಪ್ರಾಪ್ತ ಇದೆ? ಪುರುಷ ಪರ್ಯಾಯಧಾರಿಗೆ ಕೇವಲ ಜ್ಞಾನ ಪ್ರಾಪ್ತ ಮಾಡಿಕೊಳ್ಳುವಂಥ, ಪ್ರಕಟಪಡಿಸಿಕೊಳ್ಳುವಂಥ ಲಬ್ಧಿ ಇದೆ. ಮಹಾನುಭಾವರೇ, ನಿಮಗೆಲ್ಲ ನಮಗೂ ಕೂಡ ಈ ಸ್ತ್ರೀ ಪರ್ಯಾಯದ ಶಾಶ್ವತ ಛೇದ ಮಾಡಿ ಮೋಕ್ಷ ಮಾರ್ಗದೊಳಗೆ 2 ಕಷಾಯ ಚೌಕಡಿಗಳನ್ನು ಕತ್ತರಿಸಿ ಹಾಕಿ ಮೋಕ್ಷ ಮಾರ್ಗದೊಳಗೆ ಸಾಗುವಂಥ ಲಬ್ಧಿ ಇದೆ. ಅದರ ಉಪಯೋಗಿಯಲ್ಲಿ ಪಾಪ ಪರಿಣಾಮದ ಇನ್ನೊಬ್ಬರನ್ನು ಸಂತುಷ್ಟಪಡಿಸುವುದರೊಳಗೆ, ನಾನು ಹೀಗಿದ್ದೇನೆ ಅಂಥೇಳಿ ತೋರಿಸಿಕೊಳ್ಳುವುದರೊಳಗೆ, ನಾನು ಸಭ್ಯ ಇದ್ದೇನೆ, ನಾನು ಧರ್ಮಾತ್ಮ ಇದ್ದೇನೆ, ನಾನು ಜ್ಞಾನಿ ಇದ್ದೇನೆ. ಬರೀ ಯಾರೋ ಹೇಳಿದರು, ಅವರ ನನ್ನ ಗುರು ಏನು ಹೇಳಿದರು? ನಾನು ತಿಳ್ಕೊಂಡ ಹಾಗೆ ನೀನಿಲ್ಲಪ್ಪ. ಹೌದು, ನೀನು ತಿಳ್ಕೊಂಡದ್ದು ತಪ್ಪಿರ್ಬೋದು, ಆದರೆ ನಾನು ಇಲ್ಲ ಅನ್ನೋದು ಸತ್ಯ. ಯಾರೋ ಹೇಳಿದರು, ಅವ್ರ ಗುರು ಅಥವಾ ಶತ್ರು ರೀ, ಯಾರೋ ಹೇಳಿದರು. ನಾವು ಹೇಗೆ ತಿಳಿದಿದ್ದೇವೋ ಹಾಗೆ ನೀವು ಇಲ್ಲ. ಅವರು ನಮ್ಮ ಗುರು. ನೀವು ಹಾಗೆ ತಿಳಿದಿದ್ರೆ ಅದು ನಿಮ್ಮ ದೋಷ ಇರ್ಬೋದು, ಆದರೆ ನಾನು ಹಾಗೆ ಇಲ್ಲ ಅನ್ನೋದರ ಸ್ವೀಕಾರ ನಾನು ಮಾಡಿದೆ. ಯಾರನ್ನು ಯಾರು ತಿಳಿಯುವ ಸಾಧ್ಯತೆ ಇದೆ? ನನ್ನನ್ನು ನಾನು ತಿಳಿಯುವ ಸಾಧ್ಯತೆ ಇದೆ. ಅದನ್ನು ನಾನು ಮಾಡಲಿಲ್ಲ ಇದುವರೆಗೆ. ನನ್ನನ್ನು ನಾನು ತಿಳಿದ್ರೆ ಅರ್ಹಂತರನ್ನು ತಿಳಿಯೋದು ಸಾಧ್ಯತೆ. ನನ್ನನ್ನು ನಾನು ತಿಳಿದರೆ ನನ್ನ ಸುಖದ ಮಾರ್ಗವನ್ನು ತಿಳಿಯೋದು ಸಾಧ್ಯತೆ. ಇನ್ನೊಬ್ಬರನ್ನು ತಿಳಿಯುವುದರಿಂದ ನನಗೇನಾಗಬೇಕಾಗಿದೆ? ಪ್ರತಿಯೊಂದು ಜೀವ ತಾನು ಮಾಡಿದ ಶುಭಾಶುಭ ಕರ್ಮ ನಿಶ್ಚಿತದಿಂದ ಫಲ ಕೊಡುತ್ತದೆ. ಅದನ್ನು ತಪ್ಪಿಸಲಿ. ಅದು ಜೀವಂತರ ಮಾಡಿದ್ದನೇ ಇದ್ದರೆ, ತಂದೆಯ ಛಾಯೆ ಇಲ್ಲ, ತಂದೆಯ ನೆರಳೆ ಇಲ್ಲ ತನ್ನ ತಲೆಯ ಮೇಲೆ. ತದ್ಭವ ಮೋಕ್ಷಗಾಮಿ ಶ್ರೀಕೃಷ್ಣ 6 ಖಂಡದ ಅಧಿಪತಿ ಆಗುವಂಥವು. ಹುಟ್ಟಿದ್ದ ಕಾರಾಗೃಹದೊಳಗ ಸಾಯೋ ವೇಳೆದೊಳಗೆ ಒಂದು ಹನಿ ನೀರು ಸಿಗಲಿತ್ತು. ಇನ್ನು ನಮಗೆಲ್ಲ ಏನೇನು ಆಗ್ಬೋದು? ನಾವು ಏನೇನು ತಿಳ್ಕೊಂಡಿದ್ದೀವೋ ನಮ್ಮನ್ನು ನಾವು ಸಾಯೋ ವೇಳೆದೊಳಗೆ ಬರೀ ಒಂದು ಹನಿ ನೀರಿಗಾಗಿ ಪರಿತಪಿಸಿ ಸತ್ವದ ಪ್ರಾಣಿ 3 ಖಂಡದ ಅಧಿಪತಿ. ಎಲ್ಲಿದೆ ಈ ಕ್ಷುದ್ರ ಜೀವದ ಮಹಾತ್ಮ್ಯ? ಈ ಕ್ಷುದ್ರ ಜೀವದ ಮಹಾತ್ಮ್ಯ ನಿಜವಾಗಿ ಇದೆ ತನ್ನ ದ್ರವ್ಯ ಕ್ಷೇತ್ರ ಕಾಲ. ಅದನ್ನು ತಿಳ್ಕೊಳ್ಳುವಂಥ ಸುಯೋಗ ಲಭಿಸಿದರನ್ನು ಕೂಡ ವೃಥಾ ಕಾಲಹರಣ ಮಾಡ್ತಾ ಇದ್ದೇವಲ್ಲ. ನಮ್ಮಂಥ ಧಿಟ್ಟರ ಇನ್ಯಾರದಾರೆ? ವೃಥಾ ಕಾಲಹರಣ. ನೈಸರ್ಗಿಕವಾಗಿನ ಯಾವುದೂ ನಿನ್ನದಿಲ್ಲ ಅಂಥೇಳಿ ತೋರಿಸಿಕೊಟ್ರನು, ಕಂಡು ಬಂದ್ರೂ ನನ್ನದು ಅಂಥೇಳಿ ಇನ್ಯಾವುದನ್ನೋ ಹಿಡ್ಕೊಳ್ಳಿಕ್ಕೆ ಹೊರಟಿದೆ.
ಹೌದು ಅಥವಾ ಇನ್ಯಾವುದನ್ನು ಅದು ನಂದಾಗುವುದು ಎಂದೂ ಸಾಧ್ಯ. ರೋಗಾದಿಗಳು ಬಂದ ನಂತರ ಏನಿದೆ, ಬೋಧ ಏನಿದೆ, ನನ್ನನಿಂದ ಸಂಬಂಧ ಇಲ್ಲಪ್ಪ ಅಂಥೇಳಿ ದೇಹ ಹೇಳ್ತಾರೆ. ಆದರೂ ಕೂಡ ಅದನ್ನು ಹಿಡ್ಕೊಳ್ಳುವ ಯಾವ ಭಾವ, ಅದನ್ನು ರಕ್ಷಿಸಿಕೊಳ್ಳುವ ಯಾವ ಭಾವ ಇದೆಯೋ ಅದು ನವೀನ 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 ಇಂಥವೇ ಮಲಮೂತ್ರಮಯ ನಿಕೃಷ್ಟ ದೇಹಗಳ ಸಂತಾನಕ್ಕೆ ಕಾರಣ ಇದೆ, ದೇಹಗಳ ಪರಂಪರೆಗೆ ಕಾರಣ ಇದೆ. ಯಾತಕ್ಕೆ ಬೇಕಾಗಿದೆ ಈ ದೇಹ? ಯಾತಕ್ಕೆ ಬೇಕಾಗಿದೆ ಆ ತುಚ್ಛ ಧನ? ನನ್ನ ಹೆಸರು ಇರಬೇಕು, ನನ್ನ ಹೆಸರು ಇರಬೇಕು. ಎಲ್ಲಿದೆ ನಿನ್ನ ಹೆಸರು? ನೀನು ಯಾರು? ಎಲ್ಲ ಕೊಟ್ಟು ಏನು ಮಾಡಲಿ? ಯಾರಿಗೆ ಕೊಡ್ತೀನಿ? ನೀನು ಕೊಡುವಂಥವು ಯಾರು? ನಿಂದ ಐತೇನಲ್ಲ. ಎಷ್ಟೆಷ್ಟು ಪ್ರಕಾರದ ವಿಭ್ರಮೆಗಳು ನಮ್ಮ ಜೀವನದಲ್ಲಿ ಅದಾವ್ರಿ. ಅರ್ಧಾಂಗಿ ಅಂಥೇಳಿ ಹೇಳಿಸಿಕೊಳ್ಳುವವಳ ಹತ್ರ ಕೂಡ ಪೂರ್ಣ ಪ್ರಾಮಾಣಿಕ ಇದ್ದೀರಿ ಅಂತ ಅವ್ರು. ಪತಿ ದೇವ ಸರ್ವಸ್ವ ಅಂತ ಹೇಳಿಕೊಳ್ಳುವಂಥ ನೀವ ಆ ಪತಿ ಜೀವದ ಕುರಿತು ಪೂರ್ಣ ಪ್ರಾಮಾಣಿಕ ಇದ್ದೀರೇನ? ಸ್ವಲ್ಪರೇ ಸ್ವತಂತ್ರವಾದಂಥದ್ದು ಗುಟ್ಟು ನಿಮ್ದು ಇದೆಯೋ ಅಥವಾ ಇಲ್ಲ? ಪ್ರತಿಯೊಂದು ಜೀವದ ಇದೆಯೋ ಅಥವಾ ಇರಲಿಕ್ಕೇ ಬೇಕು. ಆ ಇರುವುದರ ಹೆಸರನ್ನು ಸಂಸಾರ ಇದೆ. ಇಲ್ಲ ಅಂಥೇಳಿ ಹೇಳಿಕೊಳ್ಳುವ ಅವಶ್ಯಕತೆನೇ ಇಲ್ಲ. ಸಂಸಾರದಲ್ಲಿ ಇದ್ದೇವೆ, ದುಃಖಿ ಇದ್ದೇವೆ, ಆರ್ತರೌದ್ರ ಧ್ಯಾನ ರೂಪದಿಂದ ಪರಿಣಮಿಸ್ತಾ ಇದ್ದೇವೆ ಅಂದಮೇಲೆ ಅದು ನಮ್ಮಲ್ಲಿ ಇದೆ ಅಂತೇಳಿ ಅರ್ಥ. ಅಸತ್ಯ ಮತ್ತು ಸತ್ಯವು ಅನುವೃತದ ಸ್ವೀಕಾರ ಮಾಡಿ. ನಾ ಸತ್ಯ ಮಾತಾಡ್ತೀನಿ. ಕೋರ್ಟ್ ಒಳಗೆ ಹೇಳ್ತಾರಲ್ಲ, ಜೋ ಕುಚ್ ಭಿ ಕಹೂಂಗಾ ಸಚ್ ಕಹೂಂಗಾ ಸಚ್ ಕೆ ಶಿವಾಯ್ ಕುಚ್ नहीं. ಗೀತಾದ ಮೇಲೆ ಪ್ರಮಾಣ ಮಾಡಿಸವ್ರು, ಮಾಡುವಂಥ ಸ್ಥಾನ ಮತ್ತು ಮಾಡುವವರು ಎಲ್ಲರೂ ಪ್ರತ್ಯಕ್ಷ ಅಸತ್ಯವಾದಿ ಅದಾರ ಅಥವಾ ಇಲ್ರಿ? ಪ್ರಕಟ ರೂಪದಿಂದ ಅಸತ್ಯವಾದಿ ಸ್ಥಾನ ಕೋರ್ಟ್ ಎಂಥದ್ದಿದೆ. ಸತ್ಯ ನಡೆಯೋದನ್ನೇ ಇಲ್ಲ, ಅದರ ಹೆಸರು ಕೋರ್ಟ್ ಇದೆ. ಆರೋಗ್ಯದ ರಕ್ಷಣೆ ಆಗೋದನ್ನೇ ಇಲ್ಲ, ಅದರ ಹೆಸರು ಹಾಸ್ಪಿಟಲ್ ಇದೆ. ಜೀವನಿಗೆ ಸುಖ ಸಿಗೋದನ್ನೇ ಇಲ್ಲ, ಅದರ ಹೆಸರು ಮನೆ ಇದೆ. ಜೀವನಿಗೆ ಅನುಕೂಲ ಅಥವಾ ಒಂದು ಸಮಯ ಕೂಡ ಶಾಂತಿ ಸಿಗೋದನ್ನೇ ಇಲ್ಲ, ಆ ನಿಮಿತ್ತಗಳ ಹೆಸರು ಸಂಯೋಗಿ ಜನರು. ಪತಿ, ಪತ್ನಿ, ತಾಯಿ, ತಂದೆ, ಪುತ್ರ, ಇದೆಲ್ಲ ಮಿತ್ರ. ಯಾರ ಮನುಷ್ಯನೊಳಗೆ ಯಾವ ಸಮಯದೊಳಗೆ ಏನು ಬರ್ತಿದೆ ಅಂಥೇಳಿ ಹೇಳಲಿಕ್ಕೆ ಬರ್ತದೆ. ಸ್ವಕಾಲ ಇದೆ. ಯಾರಿಗೆ ಯಾವ ವಿಚಾರ ಯಾವ ಸಮಯದೊಳಗೆ ಬಂದೀತು ಅನ್ನೋದು ವಿಚಾರ ಕಾರ್ಯರೂಪ ಆಗಬೇಕು, ಹೀಗೆ ನಿಯಮಿಲ್ಲ. ಆದರೆ ಆ ವಿಚಾರದಿಂದ ವರ್ತಮಾನದಲ್ಲಿ ಅಶುಭ ವಿಚಾರ ಇತ್ತು ಅಂತಂದ್ರೆ ತೀವ್ರ ದುಃಖಿ ಇದ್ದಾನೆ, ಶುಭ ವಿಚಾರ ಇತ್ತು ಅಂತಂದ್ರೆ ಮಂದ ದುಃಖಿ ಇದ್ದಾನೆ, ಶುಭಾಶುಭದಿಂದ ರಹಿತ ವಸ್ತು ಸ್ವರೂಪದ ಸ್ವೀಕಾರ ಇತ್ತು ಅಂತಂದ್ರೆ ಸುಖಿ ಇದ್ದಾನೆ. ಇಷ್ಟು ಮಾತಿದೆ ದ್ರವ್ಯ ಕ್ಷೇತ್ರ ಕಾಲ ಭಾವದ ಕುರಿತು. ತನ್ನ ಅಸ್ತಿತ್ವ, ಪ್ರತಿಯೊಂದು ಪದಾರ್ಥದ ಅಸ್ತಿತ್ವ ಪ್ರತ್ಯಕ್ಷ ಇದ್ರೂ ಕೂಡ ಇಲ್ಲ ಅಂಥೇಳಿ ಅನ್ನೋದ ಇದು ಮೊದಲನೇ ಅಸತ್ಯ ಇದೆ. ಇಲ್ಲ ಅಂಥೇಳಿ ನಾವೆಲ್ಲ ಅಂತ ಇದ್ದೇವೆ, ದೇಹ ಇದೆ ಅಂತ ಇದ್ದೇವೆ, ನಾನು ಆತ್ಮ ಇದ್ದೇನೆ. ಅರೇ ಅದು ಶಬ್ದ ಜಡತೆ ಇದೆ. ನಿನ್ನ ಅಭಿಪ್ರಾಯದೊಳಗೆ, ನಿನ್ನ ಜ್ಞಾನದೊಳಗೆ, ನಿನ್ನ ಅನುಭೂತಿಯೊಳಗೆ ಇದೆಯೇನಾ? ಈ ದೇಹ ಪರಮಾಣುಗಳ ಸಮೂಹ ರೂಪದ ಅನಂತ 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 ದ್ರವ್ಯಗಳದ್ದು ಒಂದು ಸ್ಕಂಧ ಇದೆ ಅನ್ನೋದು ನಿನ್ನ ಶ್ರದ್ಧೆಯೊಳಗೆ, ಅನುಭವದೊಳಗೆ, ಜ್ಞಾನದೊಳಗೆ, ಅಂತರಂಗದೊಳಗೆ ಸ್ವೀಕಾರ ಇದೆಯೇನಾ? ಅನುಭೂತಿ ಇದೆಯೇನಾ? ಇಲ್ಲ. ಹಾಗಾದ್ರೆ ನಾನು ಆಗಮದ ಅನುಸಾರ ಮಾತಾಡಿದ್ರೂ ಕೂಡ ಅಸತ್ಯ ವಚನವನ್ನು ಆಡ್ತಾ ಇದ್ದೇನೆ. ಜನ್ಮಜರ ಮೃತ್ಯು ವಿನಾಶನಾಯ ಜಲಂ ಯರ್ವಪಾಂತಿ ಸ್ವಾಹ. ಅಸತ್ಯನ ಸತ್ಯ ರೀ. ಮಗ ಹಾಸ್ಪಿಟಲ್ದೊಳಗ ಅದನ್ನು, ಅಥವಾ ತಂದೆ ಅಥವಾ ಪತಿ ಹಾಸ್ಪಿಟಲ್ದೊಳಗದ ಜನ್ಮಜರ ಮೃತ್ಯು ವಿನಾಶನಾಯ ಜಲಂ ನಿರ್ವಪಾಂತಿ ಸ್ವಾಹ ಅನ್ನೋ ವಚನ. ಆ ವಚನದ ಹಿಂದೆ ಏನಿದೆ? ನನ್ನ ಗಂಡ ಏನಾಗಲಿ, ಗುಣಮುಖ ಆಗಲಿ, ನಿರೋಗಿ ಆಗಲಿ, ಮೊದಲೇ ಹಾಗಿದ್ದ ಹಾಗೆ ಆಗಲಿ, ನನ್ನ ಮಗ ಮೊದಲೇ ಇದ್ದ ಹಾಗೆ ಆಗಲಿ, 1000 ವರ್ಷ ಬದುಕುವಂಥವಾಗಲಿ. ಅರೆ ಅನಂತ ಕಾಲ ಅದನ್ನ ನೀ 1000 ವರ್ಷ ಬದುಕೊಳ್ತಾ ಇದ್ದೀವಿ. ಇದು ವಸ್ತು ಸ್ವರೂಪಕ್ಕೆ ವಿರುದ್ಧ ಇದೆ.
ಅನಂತ ಕಾಲ ಇರುವಂಥ ಮದನಾಚೇತನಾತ್ಮ. ಅವನಿಗೆ ಯಾವ ಪ್ರಕಾರದ ಬಾಧೆ ಯಾವ ಕಾಲದೊಳಗೆ ಯಾವ ಕ್ಷೇತ್ರದಿಂದ ಯಾವ ಅನ್ಯ ಪರದ್ರವ್ಯದಿಂದ ಆಗೋದು ಸಾಧ್ಯ ಇಲ್ಲ. ಮತ್ತು ಅವನನ್ನು ಯಾವ ಯಕ್ಷ ಯಕ್ಷಿಣಿ ರಕ್ಷಣೆ ಮಾಡೋದು ಸಾಧ್ಯ ಇಲ್ಲ. ಅವರ ರಕ್ಷಣೆ ಮಾಡೋ ಸಾಧ್ಯ ಇರ್ತಿತ್ತು ಅಂತಂದ್ರೆ ಅವರು ಸ್ವಯಂ ಯಾಕೆ ಅನಿತ್ಯವಾದಂಥ ಸಂಸಾರದೊಳಗಡೆ. ಮತ್ತು ಅರ್ಹಂತ ಪ್ರಭು ಕೂಡ ರಕ್ಷಣೆ ಮಾಡೋ ಸಾಧ್ಯ ಇಲ್ಲ. ಯಾಕಂದ್ರೆ ವಸ್ತು ವ್ಯವಸ್ಥೆಗೆ ರಕ್ಷಣೆಯ ಅವಶ್ಯಕತೆ ಇಲ್ಲ. ಅದನ್ನು ಅವರು ತಿಳಿದಿದ್ದರು ಅಂಥೇಳಿ ಗೋಗರಿತಾ ಇದ್ರನು, ಬೇಡ್ಕೊಳ್ತಾ ಇದ್ರನು, ಉಪವಾಸ ಮಾಡ್ತಾ ಇದ್ರನು, ತಲೆ ಹೊಡ್ಕೊಳ್ತಾ ಇದ್ರನು, ನಾ ರಕ್ಷಣೆ ಮಾಡ್ತೇನೆ, ನೀ ಕಾಳಜಿ ಮಾಡಬೇಡ ಅಂಥೇಳಿ ದೇವು ಬಂದು ವೀತರಾಗ ದೇವು ಬಂದು ಹೇಳುವುದಿಲ್ಲರಿ. ವೀತರಾಗ ಮುನಿ ಕೂಡ ಹೇಳುವುದಿಲ್ಲ. ಸಮ್ಯಕ್ ದೃಷ್ಟಿ ಶ್ರಾವಕ ಕೂಡ ಹೇಳಿದ್ರನು ಅದು ಅವನ ಭಾಷೆ ಇದೆ ವಿನಃ ಇವನ ಭಾವ ಹಾಗೆ ಇರಲಿಲ್ಲ. ವಸ್ತು ಸ್ವರೂಪದ ಸ್ವೀಕಾರ ಯಾರು ಮಾಡಿದರು ಅವರು ನಾನು ರಕ್ಷಣೆ ಮಾಡ್ತೇನೆ ಅನ್ನೋದನ್ನು ಇಲ್ಲ, ನಾನು ಅವನು ನೋಡ್ತೇನೆ ಇಂಥ ತಪ್ಪು ಮಾಡೋದ ಅವನಿಗೆ ನಾನು ಶಿಕ್ಷೆ ಕೊಡ್ತೇನೆ ಹೀಗೆ ಅನ್ನೋದನ್ನು ಇಲ್ಲ. ಅರ್ಥಾತ್ ಭಾವ ಇರುವುದಿಲ್ಲರಿ. ಒಂದು ವೇಳೆ ವಚನದಿಂದ ಆಡಿದರನು ಕೂಡ, ತಂದೆ ಇದ್ದವ ಮಗನಿಗೆ ಶಿಕ್ಷಾ ಕೊಡುವ ಮಾತು ಆಡಿದ್ರನು ಕೂಡ ಸಮ್ಯಕ್ ದೃಷ್ಟಿ ಅಂತರಂಗದೊಳಗೆ ಶ್ರದ್ಧೆ ಇರ್ತಿದೆ. ಆ ಜೀವದ ಗುಣದೋಷಗಳ ಆ ಜೀವದ ಅಧೀನ ಕೂಡ ಇಲ್ಲ, ನಿನ್ನ ಅಧೀನಿಗಾಗಿರೋ ಸಾಧ್ಯ ಇದೆ. ಯಾವನೂ ದೋಷ ಮಾಡಬೇಕು ಅಂತ ದೋಷ ಮಾಡುವುದಿಲ್ಲ. ಅವನ ಅಧೀನ ಇಲ್ಲ, ಕರ್ಮಾಧೀನದವರೇವ ಅಥವಾ ಅವನ ಅಜ್ಞಾನದ ಅನುಸಾರ ಆಗ್ತಾ ಇದ್ದಾವೆ. ಮಾತೇನು ಹೇಳ್ತು? ಒಂದು, ಪ್ರತಿಯೊಂದು ಚರಾಚರ ಜಡ ಇರಲಿ, ಚೇತನ ಇರಲಿ, ಸೂಕ್ಷ್ಮ ಇರಲಿ, ಸ್ಥೂಲ ಇರಲಿ, ಅಗೋಚರ ಇರಲಿ, ಇಂದ್ರಿಯ ಗೋಚರ ಇರಲಿ, ಪದಾರ್ಥ ಹೇಗಿದೆ? ಸತ್ತ ಸತ್ತ ಸತ್ತ. ಅಸ್ತಿತ್ವ ಅದರದ 3 ಕಾಲದೊಳಗೂ ಇದೆ. ಹಾಗಾದ್ರೆ ಅದರ ಅಸ್ತಿತ್ವ ಇದ್ದರೆ ಎಲ್ಲಿದೆ? ಅದು ಸ್ವದ್ರವ್ಯ, ಸ್ವಕ್ಷೇತ್ರ, ಸ್ವಕಾಲ, ಸ್ವಭಾವದೊಳಗಿದೆ. ಇದರದೊಂದು ಸಿದ್ಧಿ ಮಾಡಿದ್ದಿದೆ. ಅದರದ ಚಿಂತನ ಮಂಥನ ದೀರ್ಘವಾಗಿ ಮಾಡೋದ, ಇಡೀ ದಿವಸ ಅದರದ ವಿಚಾರ ಮಾಡೋದ. ಏನಿಲ್ಲ ಅಂದರೆ ಸಂತೋಷ ಅಥವಾ ತೃಪ್ತಿ ಆಗ್ತಿದೆ ಅನ್ನೋ ನೋಡೋದ. ಆಯಿತು ಅಂತಂದ್ರೆ ನನಗೇನ್ರೆ ವಿಷಯ ತಿಳಿದಿದೆ ಅನ್ನೋದ. ಚಿಂತನೆನ ಮಾಡಲಿಲ್ಲ ಅಂತಂದ್ರೆ ಮತ್ತೆ ಮುಂದಿನ ರವಿವಾರ ಚರ್ಚೆ ಮಾಡೋದು ಅಷ್ಟಲ್ಲ. ಪ್ರತಿಯೊಂದು ವಸ್ತು ಇದೆ 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 ಮತ್ತು ಇದೆ. ಅವಸ್ಥೆ ನಿರಂತರ ಬದಲಾಗ್ತಿದೆ ಬದಲಾಗ್ತಿದೆ ಬದಲಾಗ್ತಿದೆ. ಅವಸ್ಥೆಯನ್ನು ಸ್ಥಿರಗೊಳಿಸುವ, ಹೇಗಿದೆಯೋ ಹಾಗೇ ಇರಿಸುವ ಸಾಮರ್ಥ್ಯ ಯಾರಲ್ಲೇನೂ ಇಲ್ಲ. ಮಗುವಿಗೆ ಜ್ವರ ಬಂದಿತ್ತು ಅಂತಂದ್ರೆ ಜ್ವರ ಹೊರಟು ಹೋಗಲಿ ಅಂಥೇಳಿ ತಾಯಿ ಪ್ರಯತ್ನ ಮಾಡ್ತಾರೆ. ಪರಿವಾರದವರೆಲ್ಲರೂ ಮಾಡ್ತಾರೆ, ಮಾಡಬೇಕಾದದ್ದು ಕರ್ತವ್ಯ ಇದೆ, ಹೌದರೆ. ಆದ್ರೆ ಜ್ವರ ಹೊರಟು ಹೋಗಲಿ ಅನ್ನುವ ಇಚ್ಛೆ ಇದೆ. ಆದರೆ ಆ ಜ್ವರ ಅವನಲ್ಲೇ ಯಾವತ್ತೂ ಇರುವ ಸಲುವಾಗಿ ಬಂದೇ ಇಲ್ಲ. ನೋಡ್ರಿ, ಯಾವ ಜ್ವರ ಅಥವಾ ಯಾವ ರೋಗ ಬಂದಿದೆ ಅಲ್ಲ, ನಮ್ಮ ಸಲುವಾಗಿ ನಾವು ತಿಳ್ಕೊಳ್ಳೋದಿದೆ ರೀ. ಇದೇನೋ ದೃಷ್ಟ ಅಂತಾಯಿತು, ನಮ್ಮ ಸಲುವಾಗಿ ನಾವು ತಿಳ್ಕೊಳ್ಳೋದಿದೆ. ತರುಣಾವಸ್ಥೆ ಬಂತು, ವೃದ್ಧಾವಸ್ಥೆ ಬಂತು, ಸ್ವರೂಪ ಇದ್ದದ್ದು ಕುರೂಪ ಆಯಿತು, ಸಶಕ್ತ ಇದ್ದದ್ದು ದುರ್ಬಲ ಆಯಿತು. ಇದೆಲ್ಲ ಆಯಿತು. ಅದರಿಂದ ಖೇದ ಪಡುವಂಥದ್ದೇನಿದೆ? ಯಾಕೆ ಖೇದ ಪಡುವಂಥದ್ದಿಲ್ಲ? ಮೊದಲು ಸ್ವರೂಪ ಇತ್ತಲ್ಲ, ಅದು ಉಳಿಲಿಲ್ಲ ಅಂದಮೇಲೆ ಈ ಕುರೂಪ ಏನಿದೆ ಇದೆಲ್ಲಿ ಉಳಿಯೋದಿದೆ? ಮೊದಲ ಸಶಕ್ತತೆ ಇತ್ತಲ್ಲ, ಆ ಸಶಕ್ತತೆ ತನ್ನಷ್ಟಕ್ಕೆ ತಾನೇ ಕಾಲದ ಕವಲಾಯ್ತಂದ ಮೇಲೆ ಈ ನಿಶಕ್ತತೆನೂ ಕಾಲದ ಕವಲಾಗ್ತಿದೆ. ಇದು ಹೊರಟೋಗ್ತಿದೆ. ಯಾವುದು ನವೀನವಾಗಿ ಬಂದಿದೆಯೋ ಈ ವೃದ್ಧಾಪ್ಯ, ಈ ನಿಶಕ್ತತೆ, ಇದು ನಾವು ತಿಳಿತಾ ಇದ್ದ ಹಾಗೇನೆ ಬಂದಿದೆಯಲ್ಲ, ಹೌದು ಅಥವಾ ಇಲ್ಲ? ಹಾಗಾದ್ರೆ ಬಂದಿದೆ ಅಂದಮೇಲೆ ಇದು ನನ್ನಲ್ಲ, ಹೊಸದಾಗಿ ಬಂದಿದೆ ಅಂದಮೇಲೆ ಇದು ನನ್ನ ಸ್ವರೂಪ ಅಲ್ಲ. ಅರ್ಥಾತ್ ಇದಕ್ಕಿಂತ ಮೊದಲು ಕೂಡ ನಾನು ಇದ್ದೇನಂದ ಮೇಲೆ ಇದು ನನ್ನ ಸ್ವರೂಪ. ಶುಭಾಶುಭ ಭಾವದಲ್ಲೂ ಸ್ವರೂಪ ಹಾಗೇ ಇದೆ ರೀ. ಪುಣ್ಯ ಪಾಪದ ಉದಯದಲ್ಲೂ ಸ್ವರೂಪ ಹಾಗೇ ಇದೆ. ಅಷ್ಟೇ ಸುಲಭ ಇದೆ ರೀ.
ಮೂರು. ಈ ಶರೀರದೇನು ಹೇಳ್ತು ಅದನ್ನೋ ಕರ್ಮ ಆಯಿತು. ಮತ್ತು ಶುಭಾಶುಭ ಕರ್ಮದ ಉದಯದಿಂದ ಸಂಯೋಗದಲ್ಲಿ ಏನೇನಾಗ್ತಿದೆ ಅದು ದ್ರವ್ಯ ಕರ್ಮದ ಮಾತಾಯಿತು. ಶುಭಾಶುಭ ಭಾವದ್ದೇನಿದೆ ಅದು ಭಾವಕರ್ಮದ ಮಾತಾಯಿತು. ಅದು ಮೂರೂ ಕರ್ಮಗಳಿಂದ ಚೈತನ್ಯ ಸ್ವರೂಪಿ ಆತ್ಮ ಭಿನ್ನದಾನ್ ಅಸ್ಪೃಷ್ಟದನ್ ಇಷ್ಟು ತಿಳಿದ ನಂತರ ಆ ಬದಲಾಗುವಂಥ ಅವಸ್ಥೆಗೆ ಸಂಬಂಧಿಸಿದ ಹಾಗೆ ದುಃಖಿ ಸುಖಿ ಆಗುವ ಪ್ರಶ್ನೆನೇ ಇಲ್ಲ. ಹರ್ಷ ಪಡೋದು ಸುಖಿ ಆಗುವುದು ಅರ್ಥಾತ್ ಸನ್ನಿಪಾತದ ರೋಗಿ ಹಾಗೆ ಅಂತ ಹೇಳಿ ಟೋಡರ್ಮಲ್ಲ ಹೇಳಿದ್ರು. ದುಃಖಿ ಆಗುವುದು ನಿರರ್ಥಕ ಅಂತ ಹೇಳಿ ಹೇಳಿದ್ರು. ಯಾಕೆ ದುಃಖಿ ಆಗ್ತಾ ಇದ್ದಿ? ರೋಗ ಬಂದ್ರ ನಿನಗ ಬಂದಿಲ್ಲ, ಶರೀರದೊಳಗನೂ ಕೂಡ ಅದು ಮೊದಲಿರಲಿಲ್ಲ, ಬಂದಿದೆ ಅಂದಮೇಲೆ ಅದು ಶರೀರದ ಕೂಡ ಸ್ವರೂಪ ಅಲ್ಲ, ನಿನ್ನ ಸ್ವರೂಪ ಅಂತೂ ಅಲ್ಲವೇ ಅಲ್ಲ. ಮೊದಲಿತ್ತೇನೆ ಶರೀರದೊಳಗೆ ರೋಗ? ಮೊದಲ ಮಂಡಿ ನೋವು ಇದ್ದು ಏನ್ರಿ? ಮನುಷ್ಯ ಇದ್ದು ಏನ್ರಿ ಮೊದಲು? ಎಲ್ಲ. ಹಾಗಾದ್ರೆ ಅದು ಶರೀರದ ಕೂಡ ವಾಸ್ತವಿಕ ಸ್ವರೂಪ ಇಲ್ಲ. ಶರೀರ ಇತ್ತು ಆದ್ರೆ ಮಂಡಿ ನೋವು ಇರಲಿಲ್ಲ, ಶರೀರ ಇತ್ತು ಆದ್ರೆ ಬೆನ್ನು ನೋವು ಇರಲಿಲ್ಲ. ಹಾಗಾದ್ರೆ ಅದು ಶರೀರದ ಕೂಡ ಸ್ವರೂಪ ಅಲ್ಲ ಅಂದಮೇಲೆ ನಿನ್ನ ಸ್ವರೂಪ ಹೇಗಾಗೋದು ಸಾಧ್ಯ ಇದೆ? ಒಂದು ಅಂಶ ಕೂಡ ಯಥಾರ್ಥ ಗ್ರಹಣ ಮಾಡಿದೆವು ಅಂತಂದ್ರೆ ಅನಂತ ಸುಖದ ಮಾರ್ಗ ಪ್ರಶಸ್ತ ಆಗ್ತಿದ್ದೀರಿ, ಪ್ರಕಟ ಆಗ್ತಿದ್ದೀರಿ, ದ್ವಾರ ತೆಗೀತಿದ್ದೀರಿ. ಅನಂತ ಸುಖದ ನೆಲ ಏನಿದೆ ಅದರದ ಬಾಗಿಲು ತೆಗೀತಿದ್ದೀರಿ. ಅನಾದಿ ಕಾಲದಿಂದ ಭದ್ರವಾಗಿ ಮುಚ್ಚಿಟ್ಟಿದೆ. ಮತ್ತು ಒಂದು ಅಂಶ ಕೂಡ ಧರ್ಮದ ಕ್ಷೇತ್ರದೊಳಗೂ ಕೂಡ ಹೋಗಿ ವಿಪರೀತತೆಯ ಗ್ರಹಣ ಆಯಿತು ಅಂತಂದ್ರೆ ಅನಂತ ಸಂಸಾರ ಬೆಳೆದು ನಿಲ್ಲುತ್ತಿದ್ದೀರಿ. ಯಾವುದು ಬೇಕು ಅದನ್ನು ನಾವು ಮಾಡೋದಿದೆ. ಇಷ್ಟು ಸುಲಭ ಸುಂದರ ಕಥನ ಇದ್ರೂ ಕೂಡ ನಮಗೆ ತಿಳಿಯುವುದಿಲ್ಲ ಅನ್ನೋದ. ನಮ್ಮ ಕಡೆಯಿಂದ ಏನಾಗ್ತಿದೆ ಧರ್ಮದ ಆಚರಣೆ ಅದೆಲ್ಲ ಅಂಥವ್ರು ಬೇಕು ಇಂಥವ್ರು ಬೇಕು ಅನ್ನೋದ. ಇದೆಲ್ಲ ಏನಿದೆ ರೀ? ಎಲ್ಲ ಏನಿದೆ? ನಮ್ಮ ಅನಂತ ಸಂಸಾರ ಏನಿದೆ ಅದು ಅನಂತರ ಇರಲಿ ಅನ್ನೋ ಅಭಿಪ್ರಾಯ. ಮತ್ತು ಅಂಥ ಅಭಿಪ್ರಾಯದವರಿಗೆ ಜಿನೇಂದ್ರ ಪ್ರಭು ಕೂಡ ಏನು ಹೇಳೋದು ಸಾಧ್ಯ ಆಗಲಿಲ್ಲ. ಅದಕ್ಕೆ ತಿಳ್ಕೊಳ್ಳುವ ಪ್ರಯತ್ನ ಮಾಡೋದೈತಿ. ಓದ್ರಿ ಭಾವಾರ್ಥ ಒಂದ್ಸಲ. ಓದ ಅಭಿಷೇಕ. ಒಂದು ಕ್ಷೇತ್ರದಲ್ಲಿ ದೇವದತ್ತನೆಂಬ ಹೆಸರಿನ ಪುರುಷನು ಕುಳಿತುಕೊಂಡಿದ್ದನು. ಇಲ್ಲಿ ದೇವದತ್ತನಿದ್ದಾನೆಯೇ ಎಂದು ಅಲ್ಲಿ ಒಬ್ಬನು ಕೇಳುತ್ತಾನೆ. ಅದಕ್ಕೆ ಇಲ್ಲಿ ದೇವದತ್ತನಿಲ್ಲವೆಂದು ಉತ್ತರ ಕೊಡುತ್ತಾನೆ. ಅವನು ಕೂತಿದ್ದಾನೆ ದೇವದತ್ತ. ಇನ್ನೊಬ್ಬ ಬಂದು ಮತ್ತೊಬ್ಬನ ಕೇಳ್ತಾನೆ ಇಲ್ಲಿ ದೇವದತ್ತ ಅದನೇನ ಅಂತಂದ್ರೆ ಇಲ್ಲ ಅಂತ ಹೇಳ್ತಾನೆ. ಅವ ಇದ್ದವಂಗಂತೂ ನಾನು ಇಲ್ಲಿ ಇದೇನು ಅಂತ ಹೇಳಿ ಹೇಳುವ ಸಾಮರ್ಥ್ಯ ಇಲ್ಲ. ಇದೇ ಪ್ರಕಾರ ತನ್ನ ದ್ರವ್ಯ ಕ್ಷೇತ್ರ ಕಾಲ ಭಾವದಿಂದ ಅಸ್ಥಿ ರೂಪವಿರುವ ವಸ್ತುವನ್ನು ನಾಸ್ತಿ ರೂಪವಾಗಿ ಹೇಳುವುದು ಅದು ಅಸತ್ಯದ ಮೊದಲನೆಯ ಭೇದವಿದೆ. ಅಸ್ಥಿರೂಪ ವಸ್ತುವನ್ನು ನಾಸ್ತಿ ರೂಪವೆಂದು ಹೇಳುವುದು ಅದು ಅಸತ್ಯವಿದೆ. ಯಾವುದಾದರೂ ಪದಾರ್ಥವನ್ನು ದ್ರವ್ಯವೆಂದು ಹೇಳುತ್ತಾರೆ. ಯಾವ ಕ್ಷೇತ್ರದಲ್ಲಿ ಏಕತ್ವ ರೂಪವಾಗಿ ನಿಂತುಕೊಂಡಿದೆ ಅದನ್ನು ಕ್ಷೇತ್ರವೆಂದು ಹೇಳುತ್ತಾರೆ. ಯಾವ ಕಾಲದಲ್ಲಿ ಯಾವ ರೀತಿಯಿಂದ ಪರಿಣಮನ ಮಾಡುತ್ತದೆ ಅದನ್ನು ಕಾಲವೆಂದು ಹೇಳುತ್ತಾರೆ. ಮತ್ತು ಪದಾರ್ಥದ ನಿಜ ಭಾವವನ್ನೇ ಭಾವವೆಂದು ಹೇಳುತ್ತಾರೆ. ಈ ತಮ್ಮ ಚತುಷ್ಟಯದ ಅಪೇಕ್ಷೆಯಿಂದ ಸಮಸ್ತ ಪದಾರ್ಥಗಳು ಅಸ್ಥಿರೂಪವಿವೆ. ಅಲ್ಲಿ ದೇವದತ್ತನ ನಿಜ ಚತುಷ್ಟಯವಂತೂ ಇದ್ದೇ ಇತ್ತು. ಆದಾಗ್ಯೂ ನಾಸ್ತಿ ರೂಪದ ಯಾವ ಕಥನವಾಗಿದೆ ಅದುವೇ ಅಸತ್ಯ ವಚನವಿದೆ. ಗೌರಣ್ಣವರು ಹೋದ್ರೆ ಹಿಂದಿ भावार्थ। किसी क्षेत्र में देवदत्त नाम का पुरुष बैठा था। वहाँ किसी ने पूछा कि यहाँ देवदत्त है, तो उत्तर दिया कि यहाँ देवदत्त नहीं है। इसी प्रकार अपने द्रव्य क्षेत्र काल भाव से जो वस्तु अस्थि रूप हो उसे नास्ति रूप कहना असत्य का प्रथम भेद है। जो कुछ वह पदार्थ है उसे द्रव्य जिस क्षेत्र को रोक कर तिष्ठे उसे क्षेत्र, जिस काल में जिस रीति से परिणमन करे उसे काल, तथा उस पदार्थ का जैसा कुछ निज भाव है उसे भाव कहते हैं। अपने इस चतुष्टय को अपेक्षा से सर्व पदार्थ अस्तित्व रूप है। जहाँ वहाँ देवदत्त का निज चतुष्टय तो था ही, परंतु नास्ति रूप जो कथन हुआ वही असत्य वचन हुआ।